ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬಿಟ್ಟಿಂಗ್ನವಿಲೆ. ಇವತ್ತಿನ ಜ್ಞಾನ್ ಸೀರೀಸಲ್ಲಿ ನನ್ನ ಪ್ರತಿಯೊಂದು ಜ್ಞಾನ್ ಸೀರೀಸಲ್ಲೂ ನೀವು ಹೊಸದಾಗಿ ಏನಾದರೂ ಒಂದು ಕಲ್ತ್ಕೊಳ್ಳೋಕೆ ಹೋಗ್ತೀರಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಷಯವಾಗಿ. ಈಗ ನಾನು ಟ್ರೇಡಿಂಗ್ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಅಲ್ವಾ. ಇವತ್ತಿನ ವಿಷಯ ತುಂಬ ಒಂದು ಇಂಟ್ರೆಸ್ಟಿಂಗ್ ವಿಷಯ ಆಗಿರುತ್ತೆ, ತುಂಬ ಒಂದು ಇಂಪಾರ್ಟೆಂಟ್ ಒಂದು ಟಾಪಿಕ್ ಕೂಡ ಹೇಳ್ತಾ ಇರ್ತೀನಿ. ಅದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ. ಮಂತ್ಲಿ ಇನ್ಕಮ್ ಸ್ಟ್ರಾಟಜಿ ಅಂದರೆ ನೀವು ಸಂಬಳ ಮಂತ್ಲಿ ನೀವು ಸ್ಯಾಲ್ರಿ ಪೀಪಲ್ ಇರ್ತೀರ, ಸ್ಯಾಲ್ರಿ ಪೀಪಲ್ಲು ಜನಗಳು, ನೀವು ಸ್ಯಾಲ್ರಿ ಜನಗಳು ಹೆಂಗೆ ನಿಮ್ಮ ಸ್ಯಾಲ್ರಿನ ಸ್ಟಾಕ್ ಮಾರ್ಕೆಟಲ್ಲಿ ರೆಗ್ಯುಲರ್ ಆಗಿ ಸೇಫ್ ಆಗಿ ತೊಗೊಳ್ಳೋದು ಅಂತಲೇ ಈ ಒಂದು ಸ್ಟ್ರಾಟಜಿ. ಎಷ್ಟೊಂದು ಜನಕ್ಕೆ ಇಂಟ್ರಾಡೇ ಮಾಡಿದ್ರೇ ದುಡ್ಡು ಮಾಡಬೇಕು ಅಂತ ಇರುತ್ತೆ, ಎಷ್ಟೊಂದು ಜನ ಲಾಂಗ್ ಟರ್ಮ್ ಮಾಡಿದ್ರೇ ದುಡ್ಡು ಮಾಡಬೇಕು ಅಂತ ಇರುತ್ತೆ. ಹಾಗೆ ಆ ಥರ ಕಾನ್ಸೆಪ್ಟ್ಗಳಿರ್ಬೋದು. ಬಟ್ ಆದರೆ ನಿಮ್ಮ ನೀಡ್ ಏನಿದೆ ಅದಕ್ಕೆ ಪ್ರಕಾರ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿಯೊಂದಕ್ಕೊಂದು ಸ್ಟ್ರಾಟಜಿ ಇರುತ್ತೆ. ಈ ಕೆಲವರಿಗೆ ನಾನು ಇಂಟ್ರಾಡೇ ಮಾಡಬೇಕು ಅಂದರೆ ಇಂಟ್ರಾಡೇಗೆ ನಾನು ದಿನ ಸ್ವಲ್ಪ ದುಡ್ಡು ಬೇಕು ಸರ್, ಹಂಗೆ ನನ್ನ ಇದಕ್ಕೋಸ್ಕರ ನನ್ನ ಡೈಲಿ ಖರ್ಚುಗಳಿಗೆ ನಾನು ಬೇಕು ದುಡ್ಡು ಅಂದರೆ ಅದಕ್ಕೂ ಸ್ಟ್ರಾಟಜಿ ಇದೆ. ಲಾಂಗ್ ಟರ್ಮಲ್ಲಿ ಸರ್ ನನ್ನ ಮಗಳು ದೊಡ್ಡವರಾದಮೇಲೆ ಸ್ವಲ್ಪ ಅವ್ರಿಗೆ ನಾನು ಮದುವೆ ಮಾಡೋಕ್ಕೋ ಅಥವಾ ಹೈಯರ್ ಎಜುಕೇಷನ್ ಅದಕ್ಕೆ ನಾನು ಹೂಡಿಕೆ ಮಾಡಬೇಕು ಅಂದರೆ ಅದಕ್ಕೂ ಸ್ಟ್ರಾಟಜಿ ಇದೆ. ಸೊ ನಿಮ್ಮ ಸಂಬಳನ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಒಂದು ಸ್ಟ್ರಾಟಜಿ ಬೇಕು ಅಂದರೆ ಅದಕ್ಕೂ ಒಂದು ಸ್ಟ್ರಾಟಜಿ ಇದೆ. ಸೊ ಈ ಒಂದು ಸ್ಟ್ರಾಟಜಿ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಅಂದರೆ ಈ ಒಂದು ಸ್ಟ್ರಾಟಜಿ ನಾನು ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಆಪ್ಷನ್ಸ್ನ ಬೇಸಿಕ್ಸ್ ಎಲ್ಲ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಅವ್ರು ಮಾತ್ರ ಇದಕ್ಕೆ ಕೈ ಹಾಕಿ. ಆಪ್ಷನ್ಸ್ ಯಾರು ಗೊತ್ತಿಲ್ವೋ ದಯವಿಟ್ಟು ಕಲ್ತ್ಕೊಳ್ಳಿ, ನನ್ನ ಹತ್ರ ಕಲ್ತ್ಕೊಳ್ಳಿ ಅಥವಾ ಬೇರೆ ಹತ್ರ ಎಲ್ಲಿ ಕಲ್ತ್ಕೊಂಡ್ರು ಸರಿ, ಚೆನ್ನಾಗಿ ಕಲ್ತ್ಕೊಂಡು ಈ ಸ್ಟ್ರಾಟಜಿನ ಉಪಯೋಗಿಸಿ. ಇಲ್ಲಾಂದರೆ ಇದರಲ್ಲಿ ನೀವು ಕೈ ಸುಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ನನ್ನ ಸ್ಟೇಜ್ 3ಯಲ್ಲಿ ನಾನು ಆಪ್ಷನ್ ಫೀಚರ್ಸ್ ಬಗ್ಗೆ ಫುಲ್ ಹೇಳಿರ್ತೀನಿ. ಜೊತೆಗೆ ನಿಮಗೆ ಸ್ಟಾಕ್ ಮಾರ್ಕೆಟಿನ ಸಪೋರ್ಟ್ ರೇಷನ್ಸ್ ಕಂಡಿಡಿಯುವಂಥದ್ದು, ಎಂಟ್ರಿ ಕಂಡಿಡಿಯುವಂಥದ್ದು, ಅಡಾಪ್ಟಿವ್ ಟ್ರೇಡರ್ ಆಗುವಂಥ ಮೆಥಡಾಲಜಿ ಗೊತ್ತಿದ್ರೆ ಇನ್ನೂ ಆಡೆಡ್ ಅಡ್ವಾಂಟೇಜ್ ಈ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಓಕೆ, ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದನ್ನು ನಾನು ನನ್ನ ಕೋರ್ಸ್ಗಳು ತೊಗೊಂಡೇ ಮಾಡಬೇಕು ಅಂತಿಲ್ಲ, ನೀವು ಬೇರೆ ಕಡೆ ಕಲ್ತ್ಕೊಂಡ್ರೂ ಪರವಾಗಿಲ್ಲ. ದಯವಿಟ್ಟು ನೀವು ಇದನ್ನು ಕಲ್ತ್ಕೊಂಡು ಮಾತ್ರ ಇದನ್ನು ಮಾಡಬೇಕಾಗಿ ನನ್ನ ವಿನಂತಿ. ದಯವಿಟ್ಟು ಇದನ್ನು ಹಾಗೆ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಅಡ್ವಾನ್ಸ್ ಸ್ಟ್ರಾಟಜಿನೇ ಅನ್ಕೋಬೋದು ನಾವು, ಆಯಿತಾ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಾನು ಹೇಳ್ಕೊಟ್ಟಿದ್ದೆಲ್ಲ ಪರ್ಫೆಕ್ಟ್ ವರ್ಕ್ ಆಗ್ತಾ ಇರುತ್ತೆ. ಯಾವಾಗ ಕೈ ಕೊಡುತ್ತಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಸಡನ್ನಾಗಿ ಏನಾದರೂ ಒಂದು ಸಡನ್ ಕೈ ಕೊಡ್ಬೇಕಾದ್ರೆ ಅದನ್ನು ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅದಕ್ಕೆ ನಾಲೆಡ್ಜ್ ಬೇಕು. ಅವಾಗ ನಿಮ್ಗೆ ನಾನು ಹೆಲ್ಪ್ ಮಾಡೋಕ್ಕೆ ನಾ ಇರಲ್ಲ, ಓಕೆನಾ. ಸೊ ಅದಕ್ಕಾಗಿ ನಿಮಗೆ ನಾಲೆಡ್ಜ್ ಚೆನ್ನಾಗಿ ಇಟ್ಕೊಳ್ಳಿ. ಈ ಒಂದು ಸ್ಟ್ರಾಟಜಿ ಏನಿದೆ ಇದು 98% ಇದು ಸಕ್ಸಸ್ ಇರುತ್ತೆ. ಇದರಲ್ಲಿ ನನಗೆ ಗೊತ್ತಿರೋಂಗೆ, ನಾನು ಮಾಡ್ತಿರೋಂಗೆ ಒಂದು 98% ನಿಮಗೆ ಸಕ್ಸಸ್ ಇರುತ್ತೆ ಈ ಒಂದು ಸ್ಟ್ರಾಟಜಿಯಲ್ಲಿ. ಇನ್ನೊಂದು 2% ಏನು ರಿಸ್ಕ್ ಅಂತ ಹೇಳ್ತಾ ಇದ್ದೀನಿ. 2% ನಿಮಗೆ ಲಾಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ನಲ್ಲ, 98% ನೀವು ಪ್ರಾಫಿಟ್ ಆಗ್ತಿರ್ತೀರ. ಈ 2% ಲಾಸ್ ಆಗುವ ಚಾನ್ಸಸ್ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಅವಾಯ್ಡ್ ಮಾಡೋದು ಹೆಂಗೆ ಅಂತಲೂ ಇದರಲ್ಲಿರುತ್ತೆ. ಸೊ ಹಾಗಾಗಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಗೊತ್ತಿದ್ರೆ ಒಂದು 100% ಆಗಿ ಇದರಲ್ಲಿ ನೀವು ದುಡ್ಡನ್ನು ರೆಗ್ಯುಲರ್ ಆಗಿ ಅರ್ನ್ ಮಾಡ್ಬೋದು, ಓಕೆನಾ. ಬಟ್ ಇದರಲ್ಲಿ ನಿಮ್ಗೆ ಏನು ಬೇಕು, ಇದರಲ್ಲಿ ಸ್ವಲ್ಪ ಬಂಡವಾಳ ಬೇಕು, ಇದರಲ್ಲಿ ಸ್ವಲ್ಪ ನಿಮಗೆ ನಾಲೆಡ್ಜ್ ಬೇಕು. ಇದರಲ್ಲಿ ಟೈಮ್ ಆ್ಯಕ್ಚುಲಿ ಅಷ್ಟೊಂದು ಟೈಮ್ ಬೇಕಾಗಲ್ಲ. ಟೈಮ್ ಅದು ಅಷ್ಟೊಂದು ಬೇಕಾಗಿಲ್ದಿರೋ ಒಂದು ಸ್ಟ್ರಾಟಜಿ, ಹಾಗಾಗಿ ನಿಮ್ಮ ಟೈಮ್ ಅಷ್ಟೊಂದು ಬೇಕಾಗಿರಲ್ಲ. ಸೊ ದಯವಿಟ್ಟು ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಈ ಒಂದು ಸ್ಟ್ರಾಟಜಿ ಎಲ್ಲರಿಗೂ ಅಲ್ಲ. ಈ ಒಂದು ಸ್ಟ್ರಾಟಜಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಒಂದು ಪಾಸಿಬಿಲಿಟಿ ಇದೆ, ಈ ಥರ ಒಂದು ಸಾಧ್ಯ ಇದೆ ಸ್ಟಾಕ್ ಮಾರ್ಕೆಟಲ್ಲಿಂದ ನಿಮಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ. ಎಷ್ಟೊಂದು ಜನಕ್ಕೆ ಸರ್ ನಾನು ಸ್ಟಾಕ್ ಮಾರ್ಕೆಟಲ್ಲಿ ನಾನು ಎಲ್ಲೋ ಕೆಲಸ ಹೋಗ್ತಾ ಇದ್ದೀನಿ, ನಂಗೆ ಟೈಮ್ ಸಿಗಲ್ಲ ಇಂಟ್ರಾಡೇ ಮಾಡೋಕ್ಕೆ ಅಂತ ಹೇಳ್ತಾರೆ. ಅಂಥವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ನಂಗೆ ಸರ್ ನಾನು ಮಂತ್ಲಿ ನನಗೆ ನನ್ನ ಸಂಬಳ ಎಷ್ಟೋ ಬರ್ತಾ ಇರುತ್ತೆ, ಒಂದು 50,000 ಬರ್ತಾ ಇದೆ, ನನಗೆ 50,000 ರೂಪಾಯಿ ಸ್ಟಾಕ್ ಮಾರ್ಕೆಟಲ್ಲಿ ಬರೋಕ್ಕೆ ಸಾಧ್ಯ ಇದೆಯಾ ನನಗೆ ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಗ್ಯಾರಂಟಿ ಆಗಿ ಅಂದರೆ ಎಸ್ ಪಾಸಿಬಿಲಿಟಿ ಇದೆ ಅಂತ ತೋರ್ಸೋಕ್ಕೋಸ್ಕರ ಈ ಒಂದು ಸ್ಟ್ರಾಟಜಿ ನಿಮಗೆ ಹೇಳ್ಕೊಡ್ತಾ ಇರ್ತೀನಿ, ಓಕೆನಾ. ಅಗೇನ್ ಇದರ ವಿಸ್ತರಣ ನಾನು ಸ್ಟೇಜ್ 3ಯಲ್ಲಿ ಹೇಳ್ಕೊಟ್ಟಿರ್ತೀನಿ. ಅದು ಸ್ಟೇಜ್ 3ನಲ್ಲಿ ಬರೀ ಆಪ್ಷನ್ ಫೀಚರ್ಸ್ ಮಾತ್ರ ಕಲಿತಿರ್ತೀರಾ, ಪ್ಲಸ್ ಈ ಸ್ಟ್ರಾಟಜಿಗಳು ಹೇಳ್ಕೊಟ್ಟಿರ್ತೀನಿ. ಬಟ್ ಈ ಥರ ಕಲಿತಿರ್ತೀರಾ. ಬಟ್ ನಿಜವಾಗ್ಲೂ ಸಪೋರ್ಟ್ ರೇಷನ್ಸ್ ಕಂಡಿಡಿಯೋಕ್ಕೆ ನಿಮಗೆ ಬೇರೆ ಒಂದು ಇಚಿಮೊಕ್ಕುನೋ ಅಥವಾ ನಿಮ್ಮ ವೇವ್ ಅನಾಲಿಸಿಸ್ ಅಥವಾ ಫಿಬೊನಾಚಿನೋ ಈ ಥರ ಒಂದು ನಿಮಗೆ ಒಂದು ಸ್ಟ್ರಾಟಜಿ ಗೊತ್ತಿದ್ರೆ ಅದು ನಿಮಗೆ ತುಂಬ ಸೇಫ್ ಆಗಿ ನೀವು ಇದರಲ್ಲಿ ಆಟ ಆಡ್ಬೋದು, ಓಕೆನಾ. ಬನ್ನಿ ಈ ಸ್ಟ್ರಾಟಜಿ ಏನು, ಯಾಕೆ ಬೇಕು ಅಂತ ನಾವು ಇದನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಎಲ್ಲಿಂದ ಹೋಗೋಣ ಅಂದರೆ, ಫಸ್ಟ್ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳೋಣ, ಒಬ್ಬ ಮನುಷ್ಯ, ಅವನ ಸಂಬಳ 50,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಒಂದು ಆವ್ರೇಜ್ 1,00,000 ಇರ್ಬೋದು. ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆ ಅಂತ ನಾನು ಹೇಳ್ತಿಲ್ಲ ಆಮೇಲೆ. ಬಟ್ ಈಗ ಎಕ್ಸಾಂಪಲ್ಗೋಸ್ಕರ 50,000 ರೂಪಾಯಿ ನಿಮ್ಮ ಸಂಬಳ. ಈಗ ನಾನು 1,00,000 ಇರ್ಬೋದು, ಅಥವಾ ನಿಮ್ಮ ಸಂಬಳ 20,000 ಇರ್ಬೋದು, ಅಥವಾ 10,000 ಇರ್ಬೋದು, ಅಥವಾ 2,00,000 ಇರ್ಬೋದು, ಏನಾದರೂ ಇರ್ಬೋದು. ಸೊ ಈ ಸ್ಟ್ರಾಟಜಿ ಏನು ಅಂದರೆ, ನಿಮಗೆ ಅಕಸ್ಮಾತ್ ನಿಮ್ಮ ಸಂಬಳನ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅಥವಾ ನಿಮಗೆ 50,000 ರೂಪಾಯಿ ಸಂಬಳ ಬರುತ್ತೆ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ತಿಂಗಳು 1,00,000 ರೂಪಾಯಿ ಅರ್ನ್ ಮಾಡಬೇಕು ಅಂತ ಇರುತ್ತೆ. ಅದಕ್ಕೆ ನಿಮ್ಮ ಹತ್ರ ಬಂಡವಾಳ ನಿಮಗೆ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಾಗಬೇಕಲ್ವ. ಬಂಡವಾಳ ಎಷ್ಟು ಬೇಕು ಅಂದರೆ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ಎಕ್ಸ್ಪ್ಲನೇಷನ್ ನಿಮ್ಗೆ ಮಾಡ್ತಾ ಇದ್ದೀನಿ, ಓಕೆ. ಸೊ ನಿಮಗೆ ಎಷ್ಟು ಸಂಬಳ ಬೇಕೋ ಅದು ನಿಮಗೆ ಫಸ್ಟು ಬೇಸಿಕ್ ಆಗುತ್ತೆ. ಅದರ ಬೇಸಿಸ್ ಮೇಲೆ ನೀವು ಏನು ಮಾಡ್ತೀರಾ, ನಿಮಗೆ ಎಷ್ಟು ಬಂಡವಾಳ ಇರಬೇಕು ಈ ಒಂದು ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ,
ಓಕೆ, ಆ ಬಂಡವಾಳ ನಿಮ್ಮ ಹತ್ರ ಇದ್ದರೆ ನೀವು ಇಷ್ಟು ಸಂಬಳನ ನೀವು ಅಥವಾ ನಿಮಗೆ ಅನ್ಕೊಂಡಿದ್ದ ಸಂಬಳನ ನೀವು ಅರ್ನ್ ಮಾಡ್ಬೋದು. ಸೊ ಬೇಸಿಕಲಿ ಫಸ್ಟ್ ಆಫ್ ಆಲ್ ಬಂಡವಾಳ ಎಷ್ಟು ಬೇಕು ಅಂತ ನೋಡೋಣ. ನಿಮಗೆ ಅಕಸ್ಮಾತ್ ಇದಕ್ಕಿಂತ ಕಮ್ಮಿ ಬಂಡವಾಳ ಆಯಿತು, ನಾನು ಇಷ್ಟು ಅರ್ನ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಮಾಡಿದ್ರೆ ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಆ ಥರ ನೀವು ಮಾಡೋಕ್ಕೆ ಹೋಗಬಾರ್ದು. ಸೇಫ್ಟಿ, ನನಗೆ ಏನೇ ಮಾಡೋದು ಫಸ್ಟ್ ನಾವು ಸ್ಟಾಕ್ ಮಾರ್ಕೆಟಿಗೆ ನಾವು ದುಡ್ಡು ಕೊಡಬಾರ್ದು. ಸ್ಟಾಕ್ ಮಾರ್ಕೆಟಿಂದ ನಾವು ದುಡ್ಡು ಅರ್ನ್ ಮಾಡಬೇಕು, ಆ ಥರ ಒಂದು ಇದಿರಬೇಕು. ಓಕೆನಾ, ಆ ಥರ ಒಂದು ಮೆಂಟಾಲಿಟಿ ಇಟ್ಕೊಳ್ಳಿ. ನಾವು ಮಾರ್ಕೆಟ್ ದುಡ್ಡು ಕೊಡಬಾರ್ದು, ನಾವು ಲಾಸಲ್ಲಿ ಹೋಗಬಾರ್ದು. ಆದಷ್ಟು ಸೇಫ್ಟಿ ಇರಬೇಕು. ಸೇಫ್ಟಿ ಇಸ್ ದ ಫಸ್ಟ್ ಇಂಪಾರ್ಟೆಂಟ್. ಸೇಫ್ಟಿ ಬಿಟ್ಟು ರಿಸ್ಕ್ ಮಾಡೋಕೆ ಹೋದರೆ ದುಡ್ಡು ಮಾರ್ಕೆಟ್ ಈಸಿಯಾಗಿ ಒಂದು ಸ್ಟ್ರಾಲಿ ನಿಮಗೆ ಎಳ್ನೀರು ಕುಡ್ದಂಗೆ ಕುಡಿದ್ಬಿಡುತ್ತೆ. ನಿಮ್ಮ ದುಡ್ಡೆಲ್ಲ ಸ್ಟಾಕ್ ಮಾರ್ಕೆಟ್ ಅಷ್ಟು ಈಸಿಯಾಗಿ ಕುಡಿಯುತ್ತೆ ನಿಮ್ಮನ್ನ. ಓಕೆನಾ, ಅಷ್ಟು ಈಸಿಯಾಗಿ ನಿಮ್ಮನ್ನ ದಿವಾಳಿ ಮಾಡೋಕ್ಕೆ ಸಾಧ್ಯ ಇದೆ ಸ್ಟಾಕ್ ಮಾರ್ಕೆಟ್ಗೆ. ಸೊ ಹಾಗಾಗಿ ಸೇಫ್ಟಿ ಫಸ್ಟು ತುಂಬ ಇಂಪಾರ್ಟೆಂಟ್. ಜ್ಞಾನ ಕೊಡಿ, ಆ ಕಡೆಗೆ ನೀವು ಧ್ಯಾನ ಹರಿಸ್ಬೇಕು. ಓಕೆನಾ, ಫಸ್ಟ್ ಆಫ್ ಆಲ್ 50,000 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಈಗ ನಾನು ಒಂದು ತಿಂಗಳಲ್ಲಿ ಎಷ್ಟಿರುತ್ತೆ? 4 ವಾರ ಇದೆ ಅಲ್ವಾ? ಸೆಕೆಂಡ್ ವೀಕು, ಥರ್ಡ್ ವೀಕು, ಫೋರ್ತ್ ವೀಕ್ ಅಲ್ವಾ? ಫೋರ್ತ್ ವೀಕ್. ಸೊ 4 ವಾರ ಇದೆ. ಈ 4 ವಾರದಲ್ಲಿ ನಿಮಗೆ ಎಷ್ಟೆಷ್ಟು ಸಂಪಾದನೆ ಮಾಡಬೇಕು ಅಂತ, ತಿಂಗಳಿಗೆ 50,000 ರೂಪಾಯಿ ಮಾಡಬೇಕು ಅಂದರೆ ಅದನ್ನು ಚೆಕ್ ಮಾಡೋಣ. ಈಗ ಪ್ರತಿ ತಿಂಗಳು ನಾನು 2% ನಾನು ಅರ್ನ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಪ್ರತಿ ವಾರನೂ ನಾನು ಈ 50,000 ಅರ್ನ್ ಮಾಡೋಕ್ಕೆ ನನ್ನ ಯಾವುದೋ ಒಂದು ಬಂಡವಾಳ ಇದೆ, ನನ್ನ ಇನ್ವೆಸ್ಟ್ಮೆಂಟ್ ಇದೆ. ನಾನು ಇನ್ವೆಸ್ಟ್ಮೆಂಟ್ಗೆ ನಾನು 2% ಪ್ರತಿ ವಾರನೂ ಅರ್ನ್ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದ್ಕೊಳ್ಳೋಣ. ಪ್ರತಿ ವಾರ 2%. ಸೊ ಅಕಸ್ಮಾತ್ ನನ್ನ ಹತ್ರ 10 ಲಕ್ಷ ರೂಪಾಯಿ ಇದ್ದರೆ, 10 ಲಕ್ಷ ರೂಪಾಯಿ ಇದ್ದರೆ ನಾನು 2% ಅರ್ನ್ ಮಾಡಿದ್ರೆ ಪ್ರತಿ ವಾರ ಎಷ್ಟು ಅರ್ನ್ ಮಾಡ್ತೀನಿ ನಾನು? 20,000 ಅಲ್ವಾ? ಸೊ 20,000. ಸೊ ನನಗೆ 10 ಲಕ್ಷ ರೂಪಾಯಿ ಇದ್ದು ಪ್ರತಿ ವಾರನೂ 2% ಅರ್ನ್ ಮಾಡಿದ್ರೆ ನನಗೆ ತಿಂಗಳಿಗೆ ನಾನು 80,000 ಅರ್ನ್ ಮಾಡೋಕ್ಕೆ ಸಾಧ್ಯ ಇದೆ ಅಲ್ವಾ? ಅಕಸ್ಮಾತು ಪ್ರತಿ ವಾರ ನಾನು 1% ಅರ್ನ್ ಮಾಡಿದ್ರೆ, ಪ್ರತಿ ವಾರ 1% ಮಾಡಿದ್ರೆ ನನಗೆ 10,000 ಅಲ್ವಾ? ಸೊ ನನಗೆ 10 ಲಕ್ಷ ರೂಪಾಯಿ ಬಂಡವಾಳ ಇದ್ದು ಪ್ರತಿ ವಾರ ನಾನು 1% ಅರ್ನ್ ಮಾಡ್ತಾ ಇದ್ದರೆ ನನಗೆ ತಿಂಗಳಿಗೆ ನಾನು 40,000 ರೂಪಾಯಿ ನಾನು ಅರ್ನ್ ಮಾಡ್ಬೋದು ಅಂತ ನಿಮಗೆ ಒಂದು ಗೊತ್ತಾಯ್ತು. ಈಗ ನನಗೆ ಅಕಸ್ಮಾತು ನಾನು ಹೇಳ್ಕೊಡೋ ಸ್ಟ್ರಾಟಜಿ ಪ್ರತಿ ವಾರನೂ 1-2% ನೀವು ಪ್ರತಿ ವಾರನೂ ಅರ್ನ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಬಂಡವಾಳ ಎಷ್ಟು ಬೇಕು? 50,000 ರೂಪಾಯಿ ಅರ್ನ್ ಮಾಡೋಕ್ಕೆ ಅಲ್ವಾ? ನಿಮಗೆ ಪ್ರತಿ ವಾರನೂ 1-2% ಅಂದ್ಕೊಳ್ಳೋಣ. ಸೊ ಆ್ಯಾವ್ರೇಜಲ್ಲಿ ನಾನು 1.5% ಅಂತ ಅಂದ್ಕೊಂಡ್ಬಿಡ್ತೀನಿ. ಸೊ ನಾನು ಪ್ರತಿ ವಾರನೂ 1-2% ಪ್ರತಿ ವಾರ ನನ್ನ ಸ್ಟ್ರಾಟಜಿನ ಹೇಳ್ಕೊಡೋ ಸ್ಟ್ರಾಟಜಿಲಿ ಅರ್ನ್ ಮಾಡೋ ಕೆಪಾಸಿಟಿ ಇತ್ತು ಅಂದರೆ ನಿಮಗೆ ಎಷ್ಟು ಬಂಡವಾಳ ಬೇಕು ಅಂತ ಕಂಡುಹಿಡಿಯೋಕ್ಕೋಸ್ಕರ ನಿಮಗೆ ಅದಕ್ಕೆ ಆವ್ರೇಜ್ ಮಾಡಿಕೊಂಡು 1.5% ಮ್ಯಾಕ್ಸಿಮಮ್ ಅರ್ನ್ ಮಾಡೋದಾದ್ರೆ ಮಾರ್ಕೆಟಲ್ಲಿ ನನಗೆ ಬಂಡವಾಳ ಎಷ್ಟು ಬೇಕು ಅಂತ ನಾವು ಲೆಕ್ಕ ಹಾಕ್ಬೇಕು ಈಗ ಅಲ್ವಾ? ಸೊ ವೆರಿ ಸಿಂಪಲ್ ಅಲ್ವಾ? ಈಗ ಅದಕ್ಕೆ ಏನು ಮಾಡಬೇಕಾದ್ರೆ ಕ್ಯಾಲ್ಕುಲೇಟರ್ ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 10 ಲಕ್ಷ ಆಯಿತು ಅಂತ ತಿಳ್ಕೊಳ್ಳೋಣ. 10 ಲಕ್ಷ ಆದರೆ ಪ್ರತಿ ತಿಂಗಳೇನೋ 15,000 ಅರ್ನ್ ಮಾಡ್ಕೋತೀನಿ. 15 × 4 ಅಂದರೆ ನನಗೆ 60,000 ಆಗೋಯ್ತು. ಸೊ ನನಗೆ 10 ಲಕ್ಷನೂ ಬೇಡ ಬಂಡವಾಳ. ಸೊ 9 ಲಕ್ಷ ಸಾಕಾ? 9 ಲಕ್ಷ × 0.015 ಅಂದರೆ 1.5% ಅಲ್ವಾ? 1.5% ಅಂದರೆ 13,500 ರೂಪಾಯಿ × 4 ಅಂದರೆ ಅಪ್ರಾಕ್ಸಿಮೇಟ್ಲಿ 54,000 ರೂಪಾಯಿ ಆಯಿತು. ಅಂದರೆ 50,000 ರೂಪಾಯಿ ಅಪ್ರಾಕ್ಸಿಮೇಟ್ ಬಂತು. ಸೊ ನಿಮಗೆ ಅಕಸ್ಮಾತು 50,000 ರೂಪಾಯಿಗಳು ಪ್ರತಿ ತಿಂಗಳು ಅರ್ನ್ ಮಾಡಬೇಕು ಅಂದರೆ, ಸಂಬಳ ತೊಗೋಬೇಕು ಅಂತಿದ್ರೆ ನಿಮ್ಮ ಹತ್ರ ಬಂಡವಾಳ 9 ಲಕ್ಷ ಇರಬೇಕು. ಆಮೇಲೆ ನೀವೇನು ಏಯ್ಮ್ ಮಾಡ್ತಾ ಇದ್ದೀರ ಅಂದರೆ 1-2% ಅರ್ನ್ ಮಾಡಬೇಕು ನೀವು ಪ್ರತಿ ತಿಂಗಳು ಅಷ್ಟೇ. ನೀವೇ ನಿಮ್ಮ ಪರ್ಸೆಂಟೇಜ್ನ ಲಿಮಿಟ್ ಮಾಡ್ಕೋತಾ ಇದ್ದೀರಾ. ಈ ಒಂದು ಸ್ಟ್ರಾಟಜಿಯಲ್ಲಿ ಬೇಕಾದ್ರೆ ನೀವು ವಾರಕ್ಕೆ 5% ಅರ್ನ್ ಮಾಡ್ಬೋದು, 10% ಅರ್ನ್ ಮಾಡ್ಬೋದು, 20% ಅರ್ನ್ ಮಾಡ್ಬೋದು ವಾರಕ್ಕೆ ನಾವು ಹೇಳ್ಕೊಡೋ ಸ್ಟ್ರಾಟಜಿಯಲ್ಲಿ. ಆದರೆ ನೀವು ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ನೀವು ಏಯ್ಮ್ ಮಾಡೋಕ್ಕೆ ಹೋದರೆ ನಿಮಗೆ ಲಾಸ್ ಆಗುವ ಚಾನ್ಸಸ್, ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಯಾವಾಗ ನಿಮ್ಮ ಅರ್ನ್ ಮಾಡೋದು ಸಾಕು ನನಗೆ 1-2% ಅಂದರೆ 1.5% ಆವ್ರೇಜಲ್ಲಿ ನಂಗೆ ಬಂದರೆ ಸಾಕು ವಾರಕ್ಕೆ ಅಂತ ಯಾವಾಗ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ, ನಿಮ್ಮ ರಿಸ್ಕ್ ಕೂಡ ತುಂಬ ಕಮ್ಮಿ ಆಗೋಗುತ್ತೆ. ನಿಮ್ಮ ರಿಸ್ಕ್ ಕಮ್ಮಿ ಆಗಿ ನಿಮ್ಮ ಪ್ರಾಫಿಟ್ಟು ಒಂದು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ಬರೋಕ್ಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನೀವು ಈ ಒಂದು ಸ್ಟ್ರಾಟಜಿಯಲ್ಲಿ ನಾನು ನಿಮಗೆ ಹೇಳ್ಕೊಡೋದ್ರಲ್ಲಿ 5%, 10%, 20% ಬೇಕಾದ್ರೆ ಅರ್ನ್ ಮಾಡ್ಬೋದು ಬೇಕಿರ ವಾರಕ್ಕೆ, ಆಯಿತಾ? ಬಟ್ ಆದರೆ ರಿಸ್ಕ್ ಕೂಡ ಏನು ಜಾಸ್ತಿ ಆಗ್ತಾ ಇರ್ತದೆ. ನಾನು ಏನು ಹೇಳಿದೆ ಶುರುವಿನಲ್ಲಿ 98% ಅಷ್ಟು ನಾವು ಗ್ಯಾರಂಟಿ ನಾವು ಇದರಲ್ಲಿ ಪ್ರಾಫಿಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಲ್ಲ. ಈ ಥರ ಒಂದು ಗ್ಯಾರಂಟಿ ಬೇಕು ನಿಮಗೆ ಅಂದರೆ ನೀವು ಈ 1-2% ಜಾಸ್ತಿ ನೀವು ಏಮ್ ಮಾಡಲಿಕ್ಕೆ ಹೋಗಬಾರ್ದು.
ಈ ಒಂದು ಸ್ಟ್ರಾಟಜಿಲಿ. ಇದನ್ನು ನೀವು ನೀವೇ ಪ್ರಾಮಿಸ್ ಮಾಡ್ಕೊಳ್ಬೇಕು, ನಾನು ಏನೇ ಆಗಲಿ ತಲೆ ಮೇಲೆ ತಲೆ ಬಿಡಲಿ 1-2% ಮಾತ್ರ ನಾನು ಈ ಸ್ಟ್ರಾಟಜಿಲಿ ಏಮ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಏಮ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕಿಂತ ಜಾಸ್ತಿ ನಾನು ಆಂಟಿಸಿಪೇಟ್ ಆಕಾಂಕ್ಷೆ ಮಾಡ್ಕೊಳ್ಳಲ್ಲ ಅಂತ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದರಲ್ಲಿ ಸೇಫ್ಟಿ ಜಾಸ್ತಿ ಆಗುತ್ತೆ, ದುಡ್ಡು ಮಾಡೋದು ಕನ್ಸಿಸ್ಟೆಂಟಾಗಿ ಬರ್ತಾ ಇರುತ್ತೆ. ವೆರಿ 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 ಇಂಪಾರ್ಟೆಂಟ್. ಓಕೆನಾ? ಸೊ ಇದನ್ನು ನೀವು ಬಿಟ್ಬಿಡ್ಬೇಕು. ಸೊ ನನಗೆ 9 ಲಕ್ಷ ರೂಪಾಯಿ ಇದ್ದರೆ ತಿಂಗಳಿಗೆ 50% ಅರ್ನ್ ಮಾಡ್ಬೋದು, 1-2% ನಾನು ಏಮ್ ಮಾಡ್ಕೊಂಡ್ರೆ ಅಂತ ನಿಮ್ಗೆ ಗೊತ್ತಾಯ್ತು. ಆದರೆ ವೆರಿ ವೆರಿ ಇಂಪಾರ್ಟೆಂಟ್, ಈ ಸ್ಟ್ರಾಟಜಿಯಲ್ಲಿ ಪ್ಲಸ್ ಒಂದು 30% ನಿಮ್ಮ ಹತ್ರ ಇರಬೇಕು ಸೇಫ್ಟಿಗೋಸ್ಕರ. ಯಾಕೆ ಸೇಫ್ಟಿ? 98% ಹೇಳಿದ್ದೀನಿ, 2% ಟೈಮಲ್ಲಿ ಚಾನ್ಸಸ್ ಲಾಸ್ ಆಗುತ್ತೆ ಅಂತ ಹೇಳಿದ್ದೀನಲ್ವಾ. ಸೊ ಈ ಒಂದು 2% ಲಾಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ಬಂಡವಾಳ ಇರಬೇಕು, ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ. ಅಂದರೆ ಇದರೆಲ್ಲ ಹೇಳ್ಕೊಡ್ತೀನಿ ಈಗ ಏನಂತ. ಸೊ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ನಿಮ್ಮ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಬಂಡವಾಳ ಇರಬೇಕು. ಸೊ 9 ಲಕ್ಷಕ್ಕೆ 30% ಅಂದರೆ ನಿಮಗೆ 12 ಲಕ್ಷ ರೂಪಾಯಿಗಳು ನಿಮ್ಮ ಹತ್ರ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು. ಇದ್ದರೆ ನೀವು ಪ್ರತಿ ತಿಂಗಳು ಸೇಫ್ ಆಗಿ 50,000 ರೂಪಾಯಿ ನೀವು ಪ್ರತಿ ತಿಂಗಳು 50,000 ರೂಪಾಯಿ ಅರ್ನ್ ಮಾಡ್ಬೋದು. ವಾರಕ್ಕೆ 13,000 ಥರ ನೀವು ಏಮ್ ಮಾಡ್ತಿರೋದು 1-2%. ಇದು ತುಂಬ ತುಂಬ ಜಾಸ್ತಿ. ನೀವು ಯಾವ ಕಳ್ಳನೂ ಕೊಡಲ್ಲ 1.5% ವಾರಕ್ಕೆ ಅಲ್ವಾ. ಸೊ ಯಾವ ಕಳ್ಳನೂ ಕೊಡಲ್ಲ. ಸೊ ಹಾಗಾಗಿ ದಯವಿಟ್ಟು ಇಷ್ಟೇ ಆದಷ್ಟು ಕಮ್ಮಿ, ಎಷ್ಟು ಕಮ್ಮಿ ಪರ್ಸೆಂಟೇಜ್ ಆಂಟಿಸಿಪೇಟ್ ಮಾಡ್ತಿರೋ ಅಷ್ಟು ಸೇಫ್ಟಿ ಆಗ್ತಾ ಹೋಗುತ್ತೆ ಈ ಸ್ಟ್ರಾಟಜಿಯಲ್ಲಿ. ಬರೀ ಬೇಡ ಸರ್ ನಾನು 1.5% ಬೇಡ, ಬರೀ 1% ಮಾಡ್ತೀನಿ ಅಂದರೆ ಇನ್ನೂ ಸೇಫ್ಟಿ ಆಗ್ತೀರಾ ನೀವು. ಬೇಡ ಸರ್ 0.5% ಸಾಕು ನನ್ನ ತಿಂಗಳಿಗೆ ವಾರಕ್ಕೆ ಅಂದರೆ ಇನ್ನೂ ಸೇಫ್ಟಿ ಆಗ್ತೀರಾ ನೀವು, ಆಯ್ತಾ. ಸೊ ಇದು ಹೆಂಗೆ ಮಾಡೋಂತೆಲ್ಲ ಹೇಳ್ಕೊಡ್ತೀನಿ, ಬಟ್ ಫಸ್ಟ್ ಆಫ್ ಆಲ್ ಹಿಂಗಿರಬೇಕು. ಸೊ ನಿಮಗೆ ನೀವು ಒಂದು 12 ಲಕ್ಷ ರೂಪಾಯಿ ಇದ್ದರೆ ಅದರಲ್ಲಿ ಬರೀ 70% ಮಾತ್ರ ನೀವು ನಿಮ್ಮ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತೀರಾ, ಇನ್ನು 30% ಸುಮ್ಮನೆ ಸೇಫಾಗಿ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡಿರ್ತೀರಾ. ಸೊ ನೀವು 12 ಲಕ್ಷ ರೂಪಾಯಿ ನೀವು ಲಿಕ್ವಿಡ್ ಬೀಸ್ ತೊಗೊಂಡಾದ್ರೆ ಇಟ್ಕೊಂಡಿರ್ಬೋದು, ಅದನ್ನು ಹೆಡ್ಜ್ ಮಾಡಿ ನೀವು ಹೇಳಿದ್ನಲ್ಲ ಅವತ್ತೆ ನಾನು ಲಿಕ್ವಿಡ್ ಬೀಸ್ ವಿಡಿಯೋ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನೀವು ಪ್ಲೆಡ್ಜ್ ಮಾಡಿ, ಹೆಡ್ಜ್ ಅಲ್ಲ ಪ್ಲೆಡ್ಜ್ ಮಾಡಿ ಬೇಕಾದ್ರೆ ನೀವು ಅದರಲ್ಲಿ ಕೂಡ ಟ್ರೇಡ್ ಮಾಡ್ಬೋದು. ಸೊ ಈ 12 ಲಕ್ಷ ರೂಪಾಯಿ ನಿಮಗೆ ಬಡ್ಡಿ ಕೂಡ ಬರ್ತಾ ಇರುತ್ತೆ. ಆ ಬಡ್ಡಿಯ ಮೇಲೆ ನೀವು ವಾರಕ್ಕೆ 1-2% ಕೂಡ ನೀವು ಅರ್ನ್ ಮಾಡ್ಕೋಬೋದು. ನೋಡಿ ಇದೆಲ್ಲ ತುಂಬ ಸ್ಟ್ರಾಟಜಿಗಳು, ಇದೆಲ್ಲ ಒಂದು ಕೋರ್ಸೇ. ನನ್ನೆಲ್ಲ ಗ್ಯಾನ್ ವೀಡಿಯೋಸ್, ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲನೂ ಒಂದು ಕೋರ್ಸೇನೆ ಆ್ಯಕ್ಚುಲಿ. ಇದೆಲ್ಲ ಹೇಳ್ಕೊಡೋಕ್ಕೆ ನಿಮಗೆ 1,000 ರೂಪಾಯಿ ನಿಮ್ಮ ಮಾರ್ಕೆಟಲ್ಲಿ ತೊಗೋತಾ ಇರ್ತಾರೆ. ಸೊ ದಯವಿಟ್ಟು ಇದನ್ನು ನಾನು ಏನು ಹೇಳ್ತೀನಿ, ತುಂಬ ಈಗ ಫ್ರೀ ಅಂದ ತಕ್ಷಣ ಚೀಪ್ ಅಂತ ನಾನು ಏನು ಹೇಳ್ತೀನಿ ಅಂತ ಬಿಟ್ಬಿಡೋಕೆ ಹೋಗಬೇಡಿ. ತುಂಬ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ನಾನು ಹೇಳ್ಕೊಡ್ತಾರೆ ನಿಮಗೆ. ಇಷ್ಟೇ ಹೇಳ್ಕೊಡೋಕ್ಕೆ ದುಡ್ಡು ತೋರ್ತಾರೆ ನಿಮಗೆಲ್ಲ ಕಡೆ. ಸೊ ನಿಮಗೆ ಅಕಸ್ಮಾತ್ ನಿಮ್ಮ ಹತ್ರ 12 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ದುಡ್ಡು ಇತ್ತು ಅಂತ ಅಂದ್ಕೊಂಡ್ರೆ ನೀವು ಅದರಲ್ಲಿ ಲಿಕ್ವಿಡ್ ಬೀಸ್ ತೊಗೊಂಡು ಇಟ್ಕೊಂಡ್ಬಿಡ್ಬೋದು. ಆ ಲಿಕ್ವಿಡ್ ಬೀಸ್ ತೊಗೊಂಡು ಇಟ್ಕೊಂಡು ಅದನ್ನು ನೀವು ಪ್ಲೆಡ್ಜ್ ಮಾಡಿ ಆ ಬರುವ ದುಡ್ಡಲ್ಲಿ ನೀವು ಏನು ಮಾಡ್ಬೋದು, ಪ್ಲೆಡ್ಜ್ ಮಾಡಿರುವ ದುಡ್ಡಲ್ಲಿ ನೀವು ಈ ಒಂದು ಸ್ಟ್ರಾಟಜಿ ಉಪಯೋಗಿಸ್ಕೊಂಡು ಪ್ರತಿ ವಾರನೂ ನಿಮಗೆ ಅರ್ನ್ ಮಾಡ್ಕೋಬೋದು. ನೀವು ಅಕಸ್ಮಾತ್ ಒಂದು ವಾರ ಅರ್ನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಲಿಕ್ವಿಡ್ ಬೀಸ್ ಹೆಂಗಿದ್ರು ಬಡ್ಡಿ ಕೊಡ್ತಾನೆ ಇರುತ್ತೆ, ಪ್ರತಿದಿನ ಬಡ್ಡಿ ಬರ್ತಾನೆ ಇರುತ್ತೆ. ಚಿಕ್ಕ ಪುಟ್ಟ ಬರ್ಬೋದು, ಸಣ್ಣ ಪುಟ್ಟ ಬರ್ಬೋದು, ಏನೇ ಬರ್ಬೋದು, ದುಡ್ಡು ಬರ್ತಾ ಇರುತ್ತೆ ಅಲ್ವಾ. ಈ ಥರ ಒಂದು ಸ್ಟ್ರಾಟಜಿ ಉಪಯೋಗಿಸ್ಕೋಬೋದು. ಸೊ ಏನು ಸ್ಟ್ರಾಟಜಿ ಅದನ್ನು ನೋಡೋಣ. ಓಕೆನಾ? ಸೊ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮಗೆ ವಾರಕ್ಕೆ 50,000 ರೂಪಾಯಿ ಬೇಕು, ತಿಂಗಳಿಗೆ 50,000 ರೂಪಾಯಿ ನಿಮ್ಗೆ ಸಂಬಳ ಬೇಕು ಅಂದರೆ ನಾವು ಮಾಡಿದ ಕ್ಯಾಲ್ಕುಲೇಷನ್ ಪ್ರಕಾರ ನಿಮಗೆ 9 ಲಕ್ಷ ರೂಪಾಯಿ ಬೇಕು, ಪ್ಲಸ್ ಒಂದು 30%, ಆ 9 ಲಕ್ಷದ 30% ಎಕ್ಸ್ಟ್ರಾ ಬೇಕು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ. ಅಕಸ್ಮಾತ್ ನಿಮಗೆ 1 ಲಕ್ಷ ರೂಪಾಯಿ ಸಂಬಳ ಬೇಕು, ಪ್ರತಿ ತಿಂಗಳು ನಿಮಗೆ 1 ಲಕ್ಷ ರೂಪಾಯಿ ಸಂಬಳ ಬೇಕು ಅಂದರೆ ನೀವೇನು ಮಾಡಬೇಕು, ಡಬಲ್ ಮಾಡ್ಕೋಬೇಕಿದ್ನ ಅಲ್ವಾ. ಸೊ ನಿಮಗೆ 18 ಲಕ್ಷ ರೂಪಾಯಿ ಇದಿರಬೇಕು, ಪ್ಲಸ್ 30% ನಿಮಗೆ ಇದಿರಬೇಕು. ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 24 ಲಕ್ಷ ರೂಪಾಯಿ ನಿಮ್ಮ ಹತ್ರ ದುಡ್ಡಿದ್ರೆ ನೀವು 1 ಲಕ್ಷ ರೂಪಾಯಿ ಅಷ್ಟು ಸಂಪಾದನೆ ಮಾಡ್ಬೋದು. ಅಕಸ್ಮಾತ್ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡೋದ್ರೆ ನಿಮಗೆ 48 ಲಕ್ಷ ರೂಪಾಯಿ ಇರಬೇಕು. ಅರ್ಥ ಮಾಡ್ಕೊಳ್ಳಿ ಇಷ್ಟೇ, ಆಯ್ತಾ. ನಿಮ್ಮ ಅಷ್ಟು ಬಂಡವಾಳ ಇರಬೇಕು. 20,000 ರೂಪಾಯಿ ಬೇಕಂದ್ರೆ ಅದು ಅರ್ಧ ಅಂತ ಅನ್ಕೊಳ್ಳಿ. ಇದರಲ್ಲಿ ಈ ಸ್ಟ್ರಾಟಜಿ ಉಪಯೋಗಿಸಬೇಕಾದ್ರೆ ನಿಮಗೆ ಮಿನಿಮಮ್ ಆಯ್ತಾ, ನಿಮ್ಮ ಹತ್ರ ಅಪ್ರಾಕ್ಸಿಮೇಟ್ಲಿ ಒಂದು 2 ಲಕ್ಷ ರೂಪಾಯಿ ಇರಲೇಬೇಕು. 2 ಲಕ್ಷ ರೂಪಾಯಿಂದ ಕಮ್ಮಿ ಇದ್ರೆ ನೀವು ಈ ಸ್ಟ್ರಾಟಜಿನ ಮಾಡೋಕ್ಕಾಗೋದಿಲ್ಲ. ಮಿನಿಮಮ್ 2 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇರಬೇಕು. ಆ 2 ಲಕ್ಷ ರೂಪಾಯಿ ಅನುಗುಣವಾಗಿ ನಿಮಗೆ ರಿಟರ್ನ್ಸ್ ಬರ್ತಾ ಇರುತ್ತೆ. 2 ಲಕ್ಷ ರೂಪಾಯಿದ 70% ಅಂದರೆ 1,40,000 ರೂಪಾಯಿ. ಆ 1,40,000 ರೂಪಾಯಿ ಅನುಗುಣವಾಗಿ ನೀವು 1-2% ಅಂದರೆ ನೀವು 1,400 ರೂಪಾಯಿ ವಾರಕ್ಕೆ ಅಂತ ಅಂದ್ಕೊಳ್ಳಿ. 1,400 1,500 ಅಷ್ಟು ಅಪ್ರಾಕ್ಸಿಮೇಟ್ಲಿ ನೀವು ಅರ್ನ್ ಮಾಡ್ಬೋದು. ಕೆಪಾಸಿಟಿ ಇದೆ. ಸೊ ಮಿನಿಮಮ್ 2 ಲಕ್ಷ ರೂಪಾಯಿ ಇಷ್ಟಿರಬೇಕು. ಓಕೆ, ಇದು ರಿಕ್ವೈರ್ಮೆಂಟ್ ಆಯಿತು. ಇದು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದೆ ನಿಮಗೆ. ಇದು ಯಾರಿಗೋಸ್ಕರ? ಇದು ಪ್ರತಿ ತಿಂಗಳು ಸಂಬಳ ಕನ್ಸಿಸ್ಟೆಂಟ್ ಆಗಿ ಬರೋಕ್ಕಂತ ಆಂಟಿಸಿಪೇಟ್ ಮಾಡೋರು ಮಾತ್ರ. ಸೊ ಇಂಥದ್ರಲ್ಲಿ ನಮಗೆ ಸಂಬಳ ಬರಲೇಬೇಕು ಅಂತ ಇರಬೇಕಾದ್ರೆ ನಮಗೆ ಸೇಫ್ಟಿ ತುಂಬ ಅವಶ್ಯಕತೆ ಇರುತ್ತೆ. ಸೊ ಸೇಫ್ಟಿಗೋಸ್ಕರ ನೀವು ಇರಬೇಕು. ಓಕೆ, ಈ ಒಂದು ಸ್ಟ್ರಾಟಜಿ ಮೇಲೆ ನಾವು ಜೀವನ ನಡೆಸ್ಬೋದಾ, ಡಿಪೆಂಡ್ ಆಗ್ಬೋದಾ? ಖಂಡಿತ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಕೆಲವು ವಾರಗಳ ಥರ ಇರುತ್ತೆ ನಾನು ನಿಮ್ಗೆ ಹೇಳಿದೆ 1-2% ನೀವು ಅರ್ನ್ ಮಾಡಬೇಕು ಕೆಪಾಸಿಟಿ ಇರುತ್ತೆ. 1-2% ನೀವು ಪ್ರತಿ ತಿಂಗಳು ಅರ್ನ್ ಮಾಡ್ಬೋದು ಕೆಪಾಸಿಟಿ ಇರುತ್ತೆ. ಅರೌಂಡ್ ಆವ್ರೇಜ್ 1.5% ಅಂತ ಹೇಳಿದೆ. 98% ನೀವು ಮಾಡ್ಬೋದು ಅಂತ ಹೇಳಿದೆ. 2% ನಿಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಅಡ್ಜಸ್ಟ್ಮೆಂಟಿಗೆ ದುಡ್ಡು ಬೇಕು ಅಂತ ಹೇಳಿದೆ. ಈ ಅಡ್ಜಸ್ಟ್ಮೆಂಟ್ ಮಾಡುವ ಪರಿಸ್ಥಿತಿ ಬಂದಾಗ ನಿಮಗೆ ಆ ವಾರ ಪ್ರಾಫಿಟೇ ಬರದೇ ಇರ್ಬೋದು. ಆ ವಾರ ಪ್ರಾಫಿಟೇ ಬರ್ದೇ ನಿಮಗೆ ಲಾಸ್ ಆಗಲ್ಲ. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲಾಸ್ ಆಗದೇ ನೀವು ನಿಲ್ಲಲ್ಲಿ ಬರ್ಬೋದು. ತುಂಬ ಪುಟ್ಟಾಣಿ ತುಂಬ ಚಿಕ್ಕ ಒಂದು ಲಾಸ್ ಮಾಡ್ಕೊಳ್ಬೇಕಾದ್ರೆ ಹೊರಗೆ ಬರ್ಬೋದೇನೋ ಯಾವುದೋ ಒಂದು ಈ 2% ಚಾನ್ಸಸಲ್ಲಿ
ಆಯಿತಾ. 98% ಶೇಕಡ ನೀವು ಪ್ರಾಫಿಟಲ್ಲೇ ಬರ್ತೀರಾ ಪ್ರತಿ ವಾರದಲ್ಲೂ. ಅದು ಯಾವುದೋ ಒಂದು 2% ವಾರಗಳು ಯಾವುದೋ ಒಂದು ಪ್ರಾಬ್ಲಮ್ ಆದಾಗ ನೀವು ಝೀರೋ ಲಾಸಲ್ಲಿ ಹೊರಗೆ ಬರ್ಬೋದು, ಅಥವಾ ಒಂದು ಸ್ಮಾಲ್ ಲಾಸಲ್ಲಿ ಹೊರಗೆ ಬರ್ಬೋದು. ನಿಮಗೆ ಅಡ್ಜಸ್ಟ್ಮೆಂಟ್ ಗೊತ್ತಿದ್ರೆ, ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೆಂಗೆ ಅಂತ ಗೊತ್ತಿದ್ರೆ, ನಿಮ್ಮ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಬಂಡವಾಳ ಇದ್ದರೆ ನೀವು ಮಾಡ್ಬೋದು. ಹೆಚ್ಚು ಬಂಡವಾಳ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ನಾನು ಹೇಳಿದೆ 9 ಲಕ್ಷ ನಿಮ್ಮ ಹತ್ರ, 9 ಲಕ್ಷ ರೂಪಾಯಿ ನೀವು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತೀರಾ, ಅಕಸ್ಮಾತ್ ನಿಮ್ಮ ಹತ್ರ ಇನ್ನೂ ಒಂದು 9 ಲಕ್ಷ ಆಯಿತು ಅಂತ ತಿಳ್ಕೊಳ್ಳಿ. ಅವಾಗ ಬೇಕಾದ್ರೆ ನೀವು ಮೋಸ್ಟ್ಲಿ ಪ್ರಾಫಿಟಲ್ಲೇ ಬರ್ಬೋದು. ಈ ಥರ ಒಂದು 2% ಚಾನ್ಸಸ್ ಯಾವಾಗ ನಿಮ್ಮ ಮಾರ್ಕೆಟ್ ಉಲ್ಟಾ ಹೊಡೆಯುತ್ತೆ, ಉಲ್ಟಾ ಹೊಡೆದಾಗ ಬೇಕಾದ್ರೆ ನೀವು ಪ್ರಾಫಿಟಲ್ಲೇ ಹೊರಗೆ ಬರೋ ಚಾನ್ಸು ಇರುತ್ತೆ. ನಿಮ್ಮ ಬಂಡವಾಳ ಜಾಸ್ತಿ ಇದ್ದಂಗೆ ನೀವು ಜಾಸ್ತಿ ಸೇಫ್ಟಿ ಆಗ್ತಾ ಹೋಗ್ಬೋದು. ಓಕೆನಾ, ವೆರಿ 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 ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಲಿಕ್ವಿಡ್ ಬಿಸ್ನ ಯಾವತ್ತೂ ತುಂಬ ಸಜೆಷನ್ ಮಾಡಿ. ಯಾಕಂದರೆ ನೀವು ಲಿಕ್ವಿಡ್ ಬಿಸ್ನ ನೀವು ನಿಮ್ಮ ಹತ್ರ ಒಂದು 15 ಲಕ್ಷ 20 ಲಕ್ಷ ಆಯ್ತು ಅಂದ್ಕೊಳ್ಳಿ, ಅದನ್ನ ಹೋಗಿ ಲಿಕ್ವಿಡ್ ಬಿಸ್ ತೊಗೊಂಡು ಪ್ಲೆಡ್ಜ್ ಮಾಡಿಟ್ಬಿಟ್ಟಾಗ ನೀವು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಇದರ ಆಟಾಡ್ಕೊಂಡಿರ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಹೇಳಿದ್ದು, ಬಟ್ ಇದು ನಾಲೆಡ್ಜ್ ಬೇಕು, ಸುಮ್ಮನೆ ಯಾರು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಸ್ಟ್ರಾಟಜಿ ಏನು ಅಂತ ನಾವೀಗ ನೋಡೋಣ. ಸೊ ನಾನು ಆಗಲೇ ಹೇಳಿದ್ದೀನಿ, ಈ ಸ್ಟ್ರಾಟಜಿ ನಿಮ್ಗೆ ಗೊತ್ತಿರಬೇಕು ಅಂದರೆ ನಿಮಗೆ ಬೇಸಿಕ್ಸ್, ಆಪ್ಷನ್ಸ್ದು ಬೇಸಿಕ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳಿದ್ದೀನಿ. ಆಪ್ಷನ್ಸ್ ಬೇಸಿಕ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಪ್ಷನ್ಸ್ ಬೇಸಿಕ್ ಗೊತ್ತಿಲ್ಲ ಅಂದರೆ ಇದನ್ನು ಮಾಡೋಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ಏನು ಆಪ್ಷನ್ಸ್ ಬೇಸಿಕಲ್ಲಿ ಏನು ಬೇಕು ನಿಮ್ಗೆ ಇದರಲ್ಲಿ ನಿಮಗೆ ಗೊತ್ತು. ಇಲ್ಲಿ ಈ ಪಾಯಿಂಟಲ್ಲಿ ಈ ಕಾಲ್ ಆಪ್ಷನ್ಸ್ ಏನಿದೆ, ಈ ಕಾಲ್ ಆಪ್ಷನ್ಸ್ ಈ ಹಳದಿ ಕಲರ್ ಮೇಲಿರೋದೆಲ್ಲ ಇನ್ ದ ಮನಿ, ಇಲ್ಲಿಂದ ಇರೋದು ಪುಟ್ ಆಪ್ಷನ್ಸಲ್ಲಿ ಈ ಕೆಳಗಡೆ ಇರೋದೆಲ್ಲ ಇನ್ ದ ಮನಿ, ಇಲ್ಲಿ ಕಾಲ್ ಆಪ್ಷನ್ಸಲ್ಲಿ ಹೊರಗಡೆ ವೈಟ್ ಕಲರ್ ಇರೋದೆಲ್ಲ OTM, ಇಲ್ಲಿರೋದೆಲ್ಲ OTM ಅಂತ ನಿಮ್ಗೆ ಗೊತ್ತು. ಅಂದರೆ ಔಟ್ ಆಫ್ ದ ಮನಿ, ಇದು ಔಟ್ ಆಫ್ ದ ಮನಿ, ಇಲ್ಲಿ ಕಾಲಲ್ಲಿ ಇದು ಇನ್ ದ ಮನಿ, ಇದು ಇನ್ ದ ಮನಿ ಅಂತ ಗೊತ್ತು. ಇದೆಲ್ಲ ಏನಂತ ಡೀಟೇಲ್ಸ್ ನಿಮಗೆ ಇವತ್ತು ಹೇಳೋಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅನ್ನೋರು ಸ್ಟೇಜ್ 3. ಸೊ ಅಕಸ್ಮಾತ್ ಇದು ITM, ಇದು ATM ಅಂತ ಹೇಳ್ತೀವಿ, ಅಟ್ ದ ಮನಿ ಅಂತ ಹೇಳ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ನಿಫ್ಟಿ ಅನ್ನೋದು, ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ಅಂದರೆ ಪ್ರತಿ ಗುರುವಾರ ಥರ್ಸ್ಡೇ, ಎವ್ರಿ ಥರ್ಸ್ಡೇ ನಿಮಗೆ ಇದು ಎಕ್ಸ್ಪೈರಿ ಆಗುತ್ತೆ ಅಂತ ಗೊತ್ತು ನಿಮಗೆ ಅಲ್ವಾ. ಎಕ್ಸ್ಪೈರಿ ಅಂದ್ರೇನು, ಈ OTM ಇರೋದೆಲ್ಲನೂ ವಸ್ತುಗಳೆಲ್ಲನೂ ಇಲ್ಲೇನು ನೋಡ್ತಾ ಇದ್ದಾರೆ 94, 95, 59, 54, 35 ಇವೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲನೂ OTM ಇರೋದೆಲ್ಲನೂ ಇದರ ವ್ಯಾಲ್ಯೂ 0 ಆಗಿಬಿಡುತ್ತೆ. ಅಂದರೆ ನೀವು ಮಾರ್ಕೆಟ್ ಮೇಲೋಗ್ಲಿ ಕೆಳಗೋಗ್ಲಿ ಏನಾಗಲಿ ಆಗಲಿ, ಈ ಒಂದು ಸ್ಟ್ರೈಕ್ಗಳು ಅಕಸ್ಮಾತ್ OTM ಆಗಿ ಉಳ್ಕೊಂಡ್ಬಿಟ್ರೆ ಇದೆಲ್ಲ ಸ್ಟ್ರೈಕ್ಗಳು 0 ಆಗಿಬಿಡುತ್ತೆ. ಅದೇ ರೀತಿ ಪುಟ್ ಸೈಡಲ್ಲಿ ಕೂಡ OTM ಅಲ್ಲಿ ಉಳ್ಕೊಂಡಿರೋ ಎಲ್ಲ ಸ್ಟ್ರೈಕ್ಗಳು 0 ಆಗಿಬಿಡುತ್ತೆ ಪ್ರತಿ ಗುರುವಾರ ಇದು 0 ಆಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಅಲ್ವಾ. ಆಪ್ಷನ್ಸ್ ಗೊತ್ತಿರೋರಿಗೆ ಚೆನ್ನಾಗಿ ಓದಿ, ತುಂಬ ಬೇಸಿಕ್ ಇದು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇಲ್ಲಿ ಬಂದಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲೆ ನನ್ನ ಈಗಿನ ಆಪ್ಷನ್ ಸ್ಪಾಟ್ ಪ್ರೈಸ್ ಬಂದು ಅಂದರೆ ನಿಫ್ಟಿ ಬಂದು 17,853 ಅಂತಿದೆ. ಆಮೇಲೆ ಎಕ್ಸ್ಪೈರಿ ಡೇ ಬಂದು 30 ಸೆಪ್ಟೆಂಬರ್, ಅಂದರೆ ಈಗ ಮುಂದಿನ ಗುರುವಾರ. ಇವತ್ತು ಡೇಟ್ ಎಷ್ಟು, ಇವತ್ತು 26ನೇ ಸೆಪ್ಟೆಂಬರ್. ಸೊ ಮುಂದಿನ ಗುರುವಾರ ಅಂದರೆ 30ನೇ ಸೆಪ್ಟೆಂಬರ್ ಇದು ಎಕ್ಸ್ಪೈರಿ ಆಗುತ್ತೆ. ಸೊ OTM ಅಲ್ಲಿ ಉಳ್ಕೊಂಡಿರುವ ಎಲ್ಲ ಸ್ಟ್ರೈಕ್ ಪ್ರೈಸ್ಗಳು ನಿಮಗೆ 0 ಆಗಿಬಿಡುತ್ತೆ ಅಂತ ಗೊತ್ತು ನಿಮಗೆ. ಸೊ ಇಲ್ಲಿ ನೋಡ್ಬೋದು 17,853. ತುಂಬ ಬೇಸಿಕ್ಸ್ ಹೇಳಬೇಕು ಅಂದರೆ ನಾನು 17,853 ಅಂತೆ. ಸೊ 17,850ಗಿಂತ ಮೇಲೆ ಇರೋದೆಲ್ಲ OTMಗಳು, ಅಂದರೆ ಬಿಳಿ ಕಲರಲ್ಲಿದೆ. ಪುಟ್ ಸೈಡಲ್ಲಿ 17,800 ಕೆಳಗಡೆ ಇರೋದೆಲ್ಲನೂ OTMಗಳು ಅಲ್ವಾ. ಅದು ನೀವು ನೋಡ್ತಾ ಇದ್ದೀರಾ ಈಗ ಇಲ್ಲಿ. ಸೊ ಅದರ ಅರ್ಥ ಏನಂದರೆ, ಅಕಸ್ಮಾತ್ ನಿಮಗೆ ಮುಂದಿನ ಗುರುವಾರದೊಳಗೆ ನಿಫ್ಟಿ ಏನಾದರೂ 18,000 ಬಂತು ಅಂತ ಅನ್ಕೊಳ್ಳೋಣ. ಈಗ 17,853 ಇದೆ, ಗುರುವಾರದೊಳಗೆ ನಿಫ್ಟಿ 18,000 ಬಂತು ಅಂತ ಅನ್ಕೊಳ್ಳೋಣ, ಅಂದರೆ ಇಲ್ಲಿಗೆ ಬಂತು ಅಂತ ಅನ್ಕೊಳ್ಳೋಣ. ಇಲ್ಲಿಗೆ ಬಂದಾಗ ಇವಾಗ ಈ 3 ಪ್ರೈಸ್ಗಳು ಇನ್ ದ ಮನಿ ಆಗಿಬಿಡುತ್ತೆ, ITM ಆಗುತ್ತೆ. ಯಾಕಂದರೆ ಇದೆಲ್ಲ ಹಳದಿ ಆಗುತ್ತಾಗ ಈ ಮಿಗಿಲಿಂದೆಲ್ಲ OTM ಆಗಿರುತ್ತೆ. ಅದೇ ಈ ಮೂರು OTM ಆಗಿಬಿಡುತ್ತೆ ಪುಟ್ ಸೈಡಲ್ಲಿ, ಇದೆಲ್ಲನೂ ಈ ಕಡೆಲ್ಲ ಇನ್ ದ ಮನಿ ಹಿಂಗೆ ಉಳ್ಕೊಳುತ್ತೆ ಅಲ್ವಾ, ಇದು ಗೊತ್ತು. ಸೊ ಅವಾಗ ಈ 3 0 ಆಗಿಬಿಡುತ್ತೆ. ಇಲ್ಲೇನು ದುಡ್ಡು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಇದು ಕೂಡ 0 ಆಗಿಬಿಡುತ್ತೆ ಎಕ್ಸ್ಪೈರಿ ದಿನ. ಯಾಕಂದರೆ ಮಾರ್ಕೆಟ್ ಕೆಳಗೆ ಬಿತ್ತು ಅಂತ. ಅದೇ ಅಕಸ್ಮಾತ್ ಮಾರ್ಕೆಟ್ ಬಿದ್ದೋಯ್ತು ಅಂತ ಅನ್ಕೊಳ್ಳೋಣ, ಕೆಳಗೆ ಬಿತ್ತು 17,700 ಆಗೋಯ್ತು, ಗುರುವಾರದೊಳಗೆ 17,700 ಆಗೋದ್ರೆ ಈ ಒಂದು ಕೆಲವು ವಿಷಯಗಳು ಕಾಲ್ ಸೈಡಲ್ಲಿ ಇವೆಲ್ಲನೂ OTM ಆಗಿಬಿಡುತ್ತೆ. ಅಂದರೆ ಇಲ್ಲಿಂದ ಇಲ್ಲಿ ಎಲ್ಲ 0 ಆಗಿಬಿಡ್ತೀವಲ್ಲನೂ. ಅದೇ ಈ ಸೈಡ್ ಪುಟ್ ಸೈಡಲ್ಲಿ ಇದು ಇಲ್ಲಿ ತನಕ ಬಂದಾಗ ಇದೆಲ್ಲನೂ ಇನ್ ದ ಮನಿ ಆಗಿಬಿಡುತ್ತೆ, ITM ಆಗುತ್ತೆ. ಇದೆಲ್ಲ 0 ಆಗಲ್ಲ, ಕೆಲವು ಬೇರೆ ವ್ಯಾಲ್ಯೂ ಆಗುತ್ತೆ. ಇಲ್ಲಿಂದ ಕೆಳಗಿರೋದೆಲ್ಲನೂ OTM, ಅಂದರೆ ಇದೆಲ್ಲ 0 ಆಗಿಬಿಡುತ್ತೆ ಅಲ್ವಾ. ವೆರಿ ವೆರಿ ಸಿಂಪಲ್. ಇದಿಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಈ ಒಂದು ಸ್ಟ್ರಾಟಜಿ ಹೇಳ್ಕೊಡಕ್ಕೆ ಮುಂಚೆ ನಾನು ನಿಮ್ಗೆ ಏನು ಕೊಡ್ಬೇಕಂದ್ರೆ, ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು. ಶಾರ್ಟ್ ಸೆಲ್ಲಿಂಗ್ ಅಂದರೆ ಗೊತ್ತು ನಿಮಗೆ. ಶಾರ್ಟ್ ಅಂದ್ರೆ ಏನು, ಮೊದಲೇ ಮಾರೋದು, ಫಸ್ಟು ಸೆಲ್ ಮಾಡ್ತೀರಾ, ಆಮೇಲೆ ಬೈ ಮಾಡ್ತೀರಾ. ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾದ್ರೆ ಅಥವಾ ಸ್ಟಾಪ್ ಲಾಸ್ ಬುಕ್ ಮಾಡ್ಕೋಬೇಕಾದ್ರೆ ನೀವು ಬೈ ಮಾಡ್ತೀರಾ, ಫಸ್ಟು ಸೆಲ್ ಮಾಡ್ತೀರಾ ಶಾರ್ಟ್ ಸೆಲ್ಲಿಂಗಲ್ಲಿ. ಸೊ ಅದರ ಅರ್ಥ ಏನಂದರೆ, ನೀವು ಯಾವುದೋ ಒಂದು ವಸ್ತು ಕಮ್ಮಿ ಆಗುತ್ತೆ ಅಂತ ನೀವು ಆಂಟಿಸಿಪೇಟ್ ಮಾಡ್ಕೊಂಡಿರ್ತೀರ. ಯಾವುದೋ ಒಂದು ವಸ್ತು, ಈಗ ರಿಲಯನ್ಸ್ ಶೇರ್ ತೊಗೊಂಡಿರ್ತೀರ, 100 ರೂಪಾಯಿ ತೊಗೊಂಡಿರ್ತೀರ ಅಂತ ಅನ್ಕೊಳ್ಳೋಣ. ರಿಲಯನ್ಸ್ ಶೇರ್ ಫಸ್ಟ್ ಏನು ಮಾಡ್ತೀರಾ, ಸೆಲ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಅಂದರೆ ರಿಲಯನ್ಸ್ ಶೇರ್ ಬೀಳುತ್ತೆ ಅಂದ್ಕೊಂಡು ನೀವು ಮೊದಲು ಸೆಲ್ ಮಾಡ್ತೀರಾ,
ಅದು ಅಕಸ್ಮಾತ್ 90 ರೂಪಾಯಿ ಆಗೋದ್ರೆ ನೀವು ಪ್ರಾಫಿಟಲ್ಲಿ ಇರ್ತೀರಾ, ಯಾಕಂದ್ರೆ ನೀವು ಮೊದಲೇ ಸೆಲ್ ಮಾಡಿರ್ತೀರಾ, ಆಮೇಲೆ ಬೈ ಮಾಡಿರ್ತೀರ. ಅಂದರೆ ಕಮ್ಮಿ ದುಡ್ಡಿಗೆ ನೀವು ಜಾಸ್ತಿ ದುಡ್ಡಿಗೆ ನೀವು ಕೊಂಡ್ಕೊಂಡಿರ್ತೀರಾ, ಕಮ್ಮಿ ದುಡ್ಡಿಗೆ ನೀವು ವಾಪಸ್ ಮಾರಿದಾಗ ಮಿಕ್ಕಿದ್ದು ಏನು ಡಿಫ್ರೆನ್ಸ್ ಇದೆ ಅದು ನಿಮ್ಮ ಪ್ರಾಫಿಟ್ ಆಗಿರುತ್ತೆ. ಓಕೆನಾ? ಸೊ ಫಸ್ಟು ಶಾರ್ಟ್ ಸೆಲ್ಲಿಂಗ್ ಮಾಡಿದ್ರೆ. ಅದೇ ಲಾಂಗ್ ಅಂದರೆ ಫಸ್ಟೇ ಬೈ ಮಾಡ್ತೀರಾ ನೀವು. ಈ ಟೈಮಲ್ಲಿ ನೀವು ಫಸ್ಟು ಪ್ರೈಸ್ ಜಾಸ್ತಿ ಆಗಬೇಕಂತ ಆನ್ಸರ್ ಮಾಡ್ತಿರ್ತೀರಾ, 100 ರೂಪಾಯಿಂದ 110 ರೂಪಾಯಿ ಆಗಬೇಕಂತ ಯೋಚನೆ ಮಾಡ್ತಾ ಇರ್ತೀರಾ. ನಾನು ಸ್ಟೇಜ್ 1 ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಕ್ಲಿಯರ್ ಆಗಿ, ಆಯಿತಾ? ಸೊ ಲಾಂಗ್ ಅಂದರೆ ಫಸ್ಟು ದುಡ್ಡು ಪ್ರೈಸು ಜಾಸ್ತಿ ಆಗಬೇಕು, ಯಾವ ಪ್ರೈಸ್ ಜಾಸ್ತಿ ಆಗಬೇಕಂತ ಇರ್ಬೇಕಾದ್ರೆ ನೀವು ಲಾಂಗ್ ಅಂದರೆ ಫಸ್ಟು ಬೈ ಮಾಡಿ ಆಮೇಲೆ ಸೆಲ್ ಮಾಡ್ತೀರಾ. ಅದೇ ಸ್ಟಾಕ್ ಕೆಳಗೆ ಬೀಳುತ್ತೆ ಅನ್ಬೇಕಾದ್ರೆ ನೀವೇನು ಮಾಡ್ತೀರಾ, ಫಸ್ಟೇ ಸೆಲ್ ಮಾಡಿಬಿಡ್ತೀರಾ, ಆಮೇಲೆ ಬೈ ಮಾಡ್ತೀರಾ. ಸೊ ಅದರ ಅರ್ಥ ಅಂದರೆ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಸ್ಟಾಕ್ ಅಕಸ್ಮಾತ್ ಅದರ ಬೆಲೆ ಕಮ್ಮಿ ಆಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ನೀವೇನು ಮಾಡ್ತೀರಾ, ಫಸ್ಟು ಸೆಲ್ ಮಾಡಬೇಕು. ಅಗೇನ್ ಕೇಳ್ಕೊಳ್ಳಿ, ಫಸ್ಟು ಯಾವುದೇ ಒಂದು ವಸ್ತು ಕೆಳಗೆ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಫಸ್ಟು ಸೆಲ್ ಮಾಡಬೇಕು, ಆಮೇಲೆ ಬೈ ಮಾಡಬೇಕು. ವೆರಿ ವೆರಿ ಸಿಂಪಲ್, ಇದು ಶಾರ್ಟ್ ಸೆಲ್ಲಿಂಗ್. ಸೊ ಇಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಂಗೆ ಇಲ್ಲೇನು ಹೇಳಿದ್ದೀನಿ, ಈ OTM ಅಲ್ಲಿರುವ ಸ್ಟ್ರೈಕ್ಗಳು, ಅಂದರೆ ಈ OTM ಅಲ್ಲಿ ಇರುವ ಸ್ಟ್ರೈಕ್ಗಳೇನಿದೆ ಇದೆಲ್ಲ ನಾನು 0 ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ, 0 ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಅದರ ಅರ್ಥ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ನೀವು ಗೊತ್ತು ನಿಮಗೆ, ಅಕಸ್ಮಾತ್ ಎಕ್ಸ್ಪೈರಿ ಅಂದರೆ ಗುರುವಾರ, ಥರ್ಸ್ಡೇ, ಪ್ರತಿ ಗುರುವಾರ ಟೈಮಲ್ಲಿ ನಿಮಗೆ ಗೊತ್ತು ನಿಫ್ಟಿ ಟೆನ್ನಿ ಕಾಸ್ಟ್ 18,200ಗಿಂತ ಮೇಲೆ ಹೋಗಲ್ಲ ಅಂತ ಗೊತ್ತಿರುತ್ತೆ. 18,200ಗಿಂತ ಮೇಲೆ ಹೋಗಲ್ಲ ಅಂತ ಗೊತ್ತಿದ್ರೆ ಈ 18,200 ಅಥವಾ ಇದೆಲ್ಲನೂ ನಿಮ್ಗೆ ಏನು ಮಾಡ್ತೀರಾ, ನೀವು ಇದೆಲ್ಲ 0 ಆಗತ್ತೆ ಅಂತ ನೀವು ಮೈಂಡಲ್ಲಿ ಅನ್ಕೋತೀರಾ. ನೀವು ಯಾವುದೋ ಒಂದು ಕ್ಯಾಲ್ಕುಲೇಷನ್ ಹೆಂಗೆ ಅಂತ ಹೇಳ್ತೀನಿ 2 ನಿಮಿಷದಲ್ಲಿ. ಅಕಸ್ಮಾತ್ ನಿಫ್ಟಿ ಗುರುವಾರದೊಳಗೆ, ಅಂದರೆ ಮುಂದಿನ ಗುರುವಾರ ಸೆಪ್ಟೆಂಬರ್ 30 ನಿಫ್ಟಿ 18,200 ತನಕ ಹೋಗಲ್ಲ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋತೀರಾ. ಹೆಂಗೋ ಒಂದು ಕಡೆ ಕ್ಯಾಲ್ಕುಲೇಷನ್ ಮಾಡಿದಾಗ ಅದರ ಅರ್ಥ ಅಂದರೆ ಇವೆಲ್ಲನೂ OTM ಅಲ್ಲೇ ಉಳ್ಕೊಳ್ಳುತ್ತೆ, ಅಂದರೆ ಔಟ್ ಆಫ್ ದ ಮನಿನೇ ಉಳ್ಕೊಳ್ಳುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಅಕಸ್ಮಾತ್ OTM ಅಲ್ಲೇ ಉಳ್ಕೊಂತು ಅಂದರೆ ಇದೆಲ್ಲನೂ 0 ಆಗುತ್ತೆ ಅಂತ ಗೊತ್ತು. ಅಂದರೆ 20 ರೂಪಾಯಿ ಇರೋದು 0 ಆಗುತ್ತೆ, 13 ರೂಪಾಯಿ ಇರೋದು 0 ಆಗುತ್ತೆ, 10 ರೂಪಾಯಿ ಇರೋದು 0 ಆಗುತ್ತೆ, ಇದಿರೋದು 0 ಆಗುತ್ತೆ, ಅಂದರೆ ಕಮ್ಮಿ ಆಗುತ್ತೆ ಅಂತ ಅರ್ಥ. ಸೊ ಅದಕ್ಕೆ ಏನು ಮಾಡ್ತೀರಾ ಅಂದರೆ ಈ ಒಂದು ಸ್ಟ್ರೈಕ್ ಪ್ರೈಸ್ನ ಫಸ್ಟು ಸೆಲ್ ಮಾಡ್ತೀರಾ, ಶಾರ್ಟ್ ಸೆಲ್ ಮಾಡ್ತೀರಾ. ಅಂದರೆ ಈ ಆಪ್ಷನ್ನ ನೀವು ಫಸ್ಟು ಸೆಲ್ ಮಾಡ್ತೀರಾ, ಯಾಕಂದರೆ ಅದು ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ಆಯ್ತು ನಿಮಗೆ. ಅದೇ ರೀತಿ ನೀವು ಹೆಂಗೋ ಗೊತ್ತೀರಾ, ನಿಫ್ಟಿ 17,700ಗಿಂತನೂ ಕಮ್ಮಿ ಹೋಗಲ್ಲ, 18,200ಗಿಂತನೂ ಮೇಲೆ ಹೋಗಲ್ಲ, ಮತ್ತು 17,700ಗಿಂತನೂ ಕಮ್ಮಿ ಬೀಳಲ್ಲ ಅಂತ ನೀವು ಮೊದಲೇ ಆಂಟಿಸಿಪೇಟ್ ಮಾಡ್ತೀರಾ. ಹೆಂಗೋ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊತೀರಾ ನಿಮ್ಮ ಸ್ಟ್ರಾಟಜಿ ಪ್ರಕಾರ. ಅದರರ್ಥ ಈ 62 ರೂಪಾಯಿನೂ 0 ಆಗುತ್ತೆ, ಈ 49 ರೂಪಾಯಿನೂ 0 ಆಗುತ್ತೆ, ಈ ಮೇಲೆ ಇರುವ ಎಲ್ಲ ಸ್ಟ್ರೈಕ್ಗಳು 0 ಆಗುತ್ತೆ ಅಂತ ಅರ್ಥ. ಸೊ ಈ ಒಂದು ಆಪ್ಷನ್ನು ನೀವು ಸೆಲ್ ಮಾಡಿದರೆ ಅಕಸ್ಮಾತ್ ನಿಫ್ಟಿ ಇದರ ಕೆಳಗೆ ಬರಲಿಲ್ಲ ಅಂದರೆ ಇದು ಗ್ಯಾರಂಟಿ 0 ಆಗುತ್ತೆ. ಸೊ 0 ಆದರೆ ನಿಮಗೆ ಮೊದಲೇ ಸೆಲ್ ಮಾಡೋದ್ರಿಂದ ಇದಿಷ್ಟು ನಿಮಗೆ ಪ್ರಾಫಿಟ್ ಆಗಿರುತ್ತೆ ಅಲ್ವಾ. ಸೊ ಇದು ಸ್ಟ್ರಾಟಜಿಯ ಒಂದು ಬೇಸಿಕ್ಸ್. ಆಯ್ತಾ, ಬೇಸಿಕ್ಸ್ ಹೇಳ್ಕೊಡೋಕ್ಕೋಸ್ಕರ ಇದಿಷ್ಟು ನಾನು ಹೇಳಿದ್ದೀನಿ. ಇದು ಆಪ್ಷನ್ಸ್ಗಳು ಗೊತ್ತಿರ್ತೀವಲ್ಲ, ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಇದೆಲ್ಲ ಯಾರಿಗೆ ಗೊತ್ತಿಲ್ವಾ, ಪಾಸಿಬಿಲಿಟಿಗೋಸ್ಕರ ನಿಮ್ಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಸ್ವಲ್ಪ ಬೇಸಿಕಾಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೋಡೋಣ. ಈಗ ನಾನು ಸ್ಟ್ರಾಟಜಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ರೇಂಜ್ ಗೊತ್ತಾಗುತ್ತೆ, ನಿಫ್ಟಿಯ ರೇಂಜ್ ಗೊತ್ತಾಗುತ್ತೆ. ಆ ರೇಂಜ್ ಏನು ಹೇಳ್ತೀನಿ ನಾನು, ಈ ಸ್ಟ್ರಾಟಜಿ ಫಸ್ಟ್ ಆಫ್ ಆಲ್ ಅದು ಹೇಳೋಕ್ಕೆ ಮುಂಚೆ ಈ ಸ್ಟ್ರಾಟಜಿ ನಾನು ಪ್ರತಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾನು ಈ ಸ್ಟ್ರಾಟಜಿನ ಅಳವಡಿಸ್ತೀನಿ. ಪ್ರತಿ ಗುರುವಾರ ನಾನು 2:30 ಮಧ್ಯಾಹ್ನ 2:30ಯಿಂದ 3 ಗಂಟೆ, ಪ್ರತಿ ಗುರುವಾರ ಮಧ್ಯಾಹ್ನ 2:30ಯಿಂದ 3 ಗಂಟೆಗೆ ನಾನು ಎಕ್ಸಿಟ್ ಆಗ್ತೀನಿ, ನನ್ನ ಪ್ರಾಫಿಟ್ನ ಬುಕ್ ಮಾಡ್ಕೋತೀನಿ. ಓಕೆನಾ? ಸೊ ಎಂಟರ್ ಆಗೋದು ಯಾವಾಗ, ಸೋಮವಾರ 10 ಗಂಟೆ, ಎಕ್ಸಿಟ್ ಆಗೋದು ಯಾವಾಗ 2:30ಯಿಂದ 3 ಗಂಟೆ. ಅಕಸ್ಮಾತು ಈ ಮಧ್ಯದಲ್ಲೇ ನಿಮಗೆ 1-2% ನಿಮಗೆ ಬಂದ್ಬಿಡ್ತು, 1-2% ಬೇಡ, ಅಕಸ್ಮಾತ್ 2% ನಿಮಗೆ ಪ್ರಾಫಿಟ್ ಬಂದ್ಬಿಡ್ತು ಅಂತ ಅನ್ಕೊಳ್ಳೋಣ, ಮಂಗಳವಾರನೇ ಬಂದ್ಬಿಡ್ತು ಅಂತ ಅನ್ಕೊಳ್ಳೋಣ ನಿಮಗೆ ಫಾರ್ ಎಕ್ಸಾಂಪಲ್, ಅಥವಾ ಬುಧವಾರನೇ ಬಂದ್ಬಿಡ್ತು ಅನ್ಕೊಳ್ಳೋಣ. ತಕ್ಷಣ ನೀವೇನು ಮಾಡ್ತೀರಾ, ಎಕ್ಸಿಟ್ ಆಗಿಬಿಡ್ತೀರಾ. ನೀವು ವೆಯ್ಟ್ ಮಾಡಲ್ಲ, ಇನ್ನೂ ಪ್ರಾಫಿಟ್ ಮಾಡೋ ಚಾನ್ಸಸ್ ಇರ್ಬೋದು, ನಿಮಗೆ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಮಾಡ್ಬೋದೇನೋ. ಆದರೆ ನೀವೇನು ಮಾಡ್ತೀರಾ, ಈ ಸ್ಟ್ರಾಟಜಿಯಲ್ಲಿ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತೀರಾ 2% ಬಂದ ತಕ್ಷಣ. ಇಲ್ಲ ಅಂದರೆ ನೀವು ಗುರುವಾರ ಮಧ್ಯಾಹ್ನ 2:30ಯಿಂದ 3 ಗಂಟೆ ತನಕ ನೀವು ವೆಯ್ಟ್ ಮಾಡ್ತೀರಾ ಎಕ್ಸಿಟ್ ಮಾಡ್ಕೊಳ್ಳೋಕ್ಕೆ. ವೆರಿ ವೆರಿ ಸಿಂಪಲ್, ಅರ್ಥ ಆಯ್ತಾ? ಗುರುವಾರ ಮಧ್ಯಾಹ್ನ 2:30ರಿಂದ 3 ಗಂಟೆ ನೀವು ವೆಯ್ಟ್ ಮಾಡ್ತೀರಾ ಎಕ್ಸಿಟ್ ಮಾಡೋಕ್ಕೆ, ಅಥವಾ ನಿಮಗೆ 2% ಬಂದ್ಬಿಟ್ಟು ನೀವು ಮಧ್ಯದಲ್ಲೇ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತೀರಾ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ. ಸೊ ನೀವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಟೈಮ್ ಮಧ್ಯದಲ್ಲಿ, ಅಂದರೆ ಸೋಮವಾರದಿಂದ ಗುರುವಾರದ ಒಳಗೆ ನೀವು ನಿಫ್ಟಿಯ ರೇಂಜ್ ಏನು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋತೀರಾ. ಆಯಿತಾ? ನಿಫ್ಟಿಯ ರೇಂಜ್ ಏನು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋತೀರಾ.
ಮಾಡಿಕೊಂಡು ಅದರ ಹೊರಗಡೆಯ ಆಪ್ಷನ್ಗಳು ಕಾಲ್ ಮತ್ತು ಪುಟ್ ಸೈಡಲ್ಲಿ ನೀವು ಆಪ್ಷನ್ಗಳನ್ನ ಮಾರ್ತೀರಾ. ಮಾರಿದ್ರೆ ಏನು ಅಂತ ಹೇಳಿದ್ದೀನಿ ಆಲ್ರೆಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ಸರಿ ಹೇಳ್ತೀನಿ. ಅಕಸ್ಮಾತು ನೀವು ಇದು ಒಂದು ತುಂಬ ಅಡ್ವಾನ್ಸ್ ಕಾನ್ಸೆಪ್ಟ್, ಅದನ್ನು ಸ್ವಲ್ಪ ಹೇಳ್ಕೊಡೋದುವೇ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ ನಿಫ್ಟಿ ಒಂದು ಆಪ್ಷನ್ ಚೇಂಜ್. ನೀವೇನು ಯೋಚನೆ ಮಾಡ್ತೀರಾ, ನಿಫ್ಟಿ 18,200 ಒಳಗೆ ಇರುತ್ತೆ. ಅಂದರೆ ಸೋಮವಾರ ಬೆಳಗ್ಗೆ 10 ಗಂಟೆ ನೀವು ಆನ್ಸರ್ ಮಾಡಿರ್ತೀರಾ, 18,200 ಮೇಲೆ ಹೋಗಲ್ಲ ನಿಫ್ಟಿ. ಮತ್ತೆ ಕೆಳಗಡೆ 17,200 ಕೆಳಗೆ ಬಿಡಲ್ಲ. ನಿಫ್ಟಿಯ ಒಂದು 1000 ಪಾಯಿಂಟ್ಗಳನ್ನ ರೇಂಜ್ನ ಒಂದು ತಗೋತೀರಾ ನೀವು, ಅಥವಾ ಇದ್ರ ಕೆಳಗಡೆ ಹೋಗಲ್ಲ ಅಂತ ಆನ್ಸರ್ ಮಾಡ್ತೀರಾ. ಇದರ ಮೇಲ್ಗಡೆ ಇರುವ ಆಪ್ಷನ್ಗಳನ್ನ ನೀವು ಮಾರ್ಲಿಕ್ಕೆ ಹೋಗ್ತೀರಾ. ನಿಮ್ಗೆ ಎಷ್ಟು ಬೇಕು ವಾರಕ್ಕೆ? 1.5% ನಿಮ್ಗೆ ಬೇಕಷ್ಟೇ, ಆವ್ರೇಜಲ್ಲಿ 1.5% ಬೇಕು. ಈ 1.5% ಹೆಂಗೆ ಕಂಡುಹಿಡಿಯೋದು, ಅದನ್ನು ಹೆಂಗೆ ಅಂತ ಈಗ ಹೇಳ್ತೀನಿ ನಿಮಗೆ. ಓಕೆ, ಇದೆಲ್ಲ ಒಂದು ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ? ಸೊ ಈಗ ನಾನು ತೋರಿಸ್ತೀನಿ. ಈ ಒಂದು ಸ್ಟ್ರಾಟಜಿನ ಅಳವಡಿಸೋಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 40,000 ರೂಪಾಯಿ ದುಡ್ಡು ಬೇಕು. ಆಯಿತಾ? 40 ಓವರಾಲ್ ಜಾಸ್ತಿ 2 ಲಕ್ಷ ರೂಪಾಯಿ ಇರಬೇಕು ಅಂತ ಹೇಳಿದ್ದೀನಿ. ಈ ಸ್ಟ್ರಾಟಜಿ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 40,000 ರೂಪಾಯಿ ಅಂತ ನೀವು ಇಟ್ಕೊಳ್ಳಿ. ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ 40,000 ರೂಪಾಯಿ ಅಂತ ಇಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಆವ್ರೇಜಲ್ಲಿ. ಸೊ 40,000 ರೂಪಾಯಿಗೆ ನಿಮಗೆ 1.5% ನಿಮಗೆ ತಿಂಗಳಿಗೆ ಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಇಂಟು 0.015 ಅಂದರೆ 600 ರೂಪಾಯಿ. ನೀವು ವಾರಕ್ಕೆ 600 ರೂಪಾಯಿ ಸಂಪಾದನೆ ಮಾಡಿದರೆ ನಿಮಗೆ 1.5% ಬಂದಂಗೆ. ಓಕೆನಾ? ವಾರಕ್ಕೆ 600 ರೂಪಾಯಿ ಅರ್ನ್ ಮಾಡಿದ್ರೆ ನಿಮಗೆ 1.5% ಬಂದಂಗೆ ನಿಮ್ಮ ಬಂಡವಾಳಕ್ಕೆ. 40,000 ರೂಪಾಯಿ ನಿಮ್ಮ ಬಂಡವಾಳ ಬೇಕು ಅಂತ ಹೇಳಿದ್ದೀನಿ. 1.5% ಆಫ್ 40,000 ಇಸ್ 600 ರೂಪಾಯಿ. ಸೊ ನೀವು 600 ರೂಪಾಯಿ ನೀವು ಅರ್ನ್ ಮಾಡಿಕೊಂಡ್ರೆ, ಅಂದರೆ ಸಂಪಾದನೆ ಮಾಡಿದ್ರೆ ನಿಮಗೆ ದುಡ್ಡು ಬಂತು ಅಂತ ಅರ್ಥ. ಒಂದು ನಿಮಿಷ. ಸೊ ನಿಮಗೆ ದುಡ್ಡು ಬಂತು ಅಂತ ಅರ್ಥ, 1.5% ಬಂತು ಅಂತ ಅರ್ಥ. ವೆರಿ ವೆರಿ ಸಿಂಪಲ್. ಆಯಿತಾ? ಈಗ 600 ರೂಪಾಯಿ ಅಂದರೆ ನಿಫ್ಟಿಯಲ್ಲಿ ನೀವು ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಬೇಕು? 600 ರೂಪಾಯಿ ನಿಮ್ಗೆ ವಾರಕ್ಕೆ ಬೇಕು. 1.5% 40,000ಕ್ಕೆ ಅಂದರೆ 600 ರೂಪಾಯಿ. 600 ರೂಪಾಯಿ ನೀವು ಸಂಪಾದನೆ ಮಾಡಬೇಕಂದ್ರೆ ನಿಫ್ಟಿಯಲ್ಲಿ ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಬೇಕು ನೀವು? ಇದಕ್ಕೆ ಏನು ಮಾಡಬೇಕಂದ್ರೆ ಡಿವೈಡೆಡ್ ಬೈ 600 ರೂಪಾಯಿನೂ ಡಿವೈಡೆಡ್ ಬೈ ನಿಫ್ಟಿಯ ಒಂದು ಲಾಟು 50. ನಿಫ್ಟಿಯ ಒಂದು ಲಾಟು 50 ಅಂದರೆ ನೀವು ವಾರಕ್ಕೆ 12 ಪಾಯಿಂಟ್ ನಿಫ್ಟಿನ ಕ್ಯಾಪ್ಚರ್ ಮಾಡಿದ್ರೆ ಸಾಕು. 12 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರೆ ನಿಮಗೆ ಸಾಕು. ಸೊ ಈ 12 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಹೇಗೆ ಅಂತಲೂ ಹೇಳ್ತೀನಿ 2 ನಿಮಿಷದಲ್ಲಿ. 12 ಪಾಯಿಂಟ್ ಸಾಕು. ಸೊ ಈಗ ನಿಮಗೆ ಕಾಲ್ ಸೈಡು ಪುಟ್ ಸೈಡ್ ಎರಡು ನೋಡಿದ್ದೀರಾ. ಸೊ ನಿಮಗೆ ಕಾಲ್ ಸೈಡಲ್ಲಿ 6 ಪಾಯಿಂಟು, ಪುಟ್ ಸೈಡಲ್ಲಿ 6 ಪಾಯಿಂಟ್ ಮಾಡಿದ್ರೆ ನಿಮಗೆ 12 ಪಾಯಿಂಟ್ ಬಂದಂಗೆ ಆಯ್ತು. ಅಥವಾ ಕಾಲ್ ಸೈಡಲ್ಲಿ 10 ಪಾಯಿಂಟ್ ಇರ್ಬೋದು, ಪುಟ್ ಸೈಡಲ್ಲಿ 2 ಪಾಯಿಂಟ್ ಇರೋದು. ಪುಟ್ ಕಾಲ್ ರೇಷಿಯೋ ಪ್ರಕಾರ ಡಿಪೆಂಡ್ ಆಗುತ್ತೆ ಅದು ಒಂದೊಂದ್ಸರಿ. ಸೊ ಒಂದೊಂದ್ಸರಿ ನೀವು ಕಾಲ್ ಸೈಡಲ್ಲೇ 10 ಪಾಯಿಂಟು, ಪುಟ್ ಸೈಡಲ್ಲಿ 2 ಪಾಯಿಂಟ್, ಅಥವಾ ಪುಟ್ ಸೈಡಲ್ಲಿ 10 ಪಾಯಿಂಟು, ಕಾಲ್ ಸೈಡಲ್ಲಿ 2 ಪಾಯಿಂಟ್ ಅನ್ನು ಮಾಡ್ಬೋದೇನೋ. ಅಂದರೆ ನೀವೇನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ದೂರದ ವಸ್ತು ತೊಗೋಬೇಕು, ಆದಷ್ಟು ದೂರದ ತೊಗೋಬೇಕು. ಈಗ ನಿಫ್ಟಿ 17,853 ಸೊ ನಾನು 400 ಪಾಯಿಂಟ್ ಮುಂದೆ 400 ಪಾಯಿಂಟ್ ಅಥವಾ 500-600 ಪಾಯಿಂಟ್ ಹಿಂದ್ಗಡೆ ತೊಗೊಳ್ತಾ ಇದ್ದೀನಿ ನಾನು ಅಂತ ಅನ್ಕೊಂಡು. 17,200 18,200 ಅಂದರೆ ಆಯಿತಾ? ಸೊ ಅಷ್ಟೊಂದು ವೈಡ್ ರೇಂಜಲ್ಲಿ ತೊಗೊಂಡಾಗ ನನಗೆ 6 ಪಾಯಿಂಟೇ ಮಾಡ್ಬೇಕು ನಾನು ಅಷ್ಟೇ ನಿಫ್ಟಿ ಇದರಲ್ಲಿ. ನಾನು 1.5% ನಾನು ಮಾಡಬೇಕು. ಅದೇನು ಮಾಡೋಣ, ಚೆಕ್ ಮಾಡೋಣ. ಈಗ ನೋಡಿ ಇಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ 6 ರೂಪಾಯಿ ಇದೆ. ಇಲ್ಲಿ ನೋಡ್ಬೋದು 16,900 6 ರೂಪಾಯಿ ಇದೆ. ಈ ಒಂದು 16,900 ನಾನು ಮಾರ್ಬಿಟ್ರೆ, ಸೆಲ್ ಮಾಡಿದ್ರೆ ನನಗೆ 6 ರೂಪಾಯಿ ಬಂತು, 6 ರೂಪೀಸ್ ಬಂದಂಗಾಯ್ತು. ಅದೇ ಈ ಕೆಳಗಡೆ ನೋಡಿ 6 ರೂಪಾಯಿ ಎಲ್ಲಿದೆ ನೋಡೋಣ. 6 ರೂಪಾಯಿ 18,400 ಹತ್ರ 6 ರೂಪಾಯಿ ಇದೆ. ಅಂದರೆ ನಾನು 16,900 ಮತ್ತು 18,400 ಮಾರಿದ್ರೆ, ನಾನು 2 ಮಾರಿದ್ರೆ ಇಲ್ಲಿ 6 ಪಾಯಿಂಟ್ ಬಂತು, ಇಲ್ಲಿ 6 ಪಾಯಿಂಟ್ ಬಂತು. ಅಂದರೆ ನನಗೆ ಬೇಕಾದ 12 ಪಾಯಿಂಟ್ ಬಂದ್ಬಿಡ್ತು, ನನಗೆ ಬೇಕಾದ 1.5% ಬಂತು ಅಂತ ಅನ್ಕೋಬೋದು. ನನಗೆ ಅಷ್ಟೇ ಸಾಕು ನನಗೆ. ಅಂದರೆ ನೀವು ಸೋಮವಾರ ಬೆಳಗ್ಗೆ ಮಾರಿದಾಗ ಗುರುವಾರದಲ್ಲಿ ಬರೀ 3 ದಿನದಲ್ಲಿ ನಿಫ್ಟಿ 18,400 ಒಳಗೆ ಕ್ಲೋಸ್ ಆಗಿ ಅಥವಾ 16,900 ಒಳಗೆ ಕ್ಲೋಸ್ ಆದರೂ ನಿಮಗೆ ಪ್ರಾಫಿಟ್ ಗ್ಯಾರಂಟಿ ಪ್ರಾಫಿಟ್ ನಿಮಗೆ. ಅಕಸ್ಮಾತ್ ನಿಫ್ಟಿ ರೇಂಜ್ ಹೊರಗೋದ್ರೆ ಏನು ಮಾಡಬೇಕು ಆಮೇಲೆ ಹೇಳ್ತೀನಿ, ಅಡ್ಜಸ್ಟ್ಮೆಂಟ್ ಹೇಳ್ತೀನಿ. ಬಟ್ ಇಷ್ಟರೊಳಗೆ ಕ್ಲೋಸ್ ಆದರೆ ನಿಫ್ಟಿ ನಿಮಗೆ ಗ್ಯಾರಂಟಿ ಪ್ರಾಫಿಟ್. ಆದರೆ ನಿಮಗೆ ಈ ಸೇಬಿ ಹೊಸ ರೂಲ್ಸಿಂದ ನಿಮಗೆ ಮಾರ್ಜಿನ್ ಬೆನಿಫಿಟ್ ಸಿಗೋದಿಲ್ಲ. ಈ ಒಂದು ಇದೆರಡೇ ಮಾಡೋಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 80,000 ರೂಪಾಯಿ ದುಡ್ಡು ಬೇಕಾಗುತ್ತೆ. ನೀವು ಮಾರ್ಜಿನ್ ಬೆನಿಫಿಟ್ ತೊಗೋಬೇಕು ಅಂದರೆ ಏನು ಮಾಡಬೇಕಂದ್ರೆ, ಪ್ಲಸ್ ಸೇಫ್ಟಿಗೋಸ್ಕರ ಮಾಡಬೇಕಂದ್ರೆ ಇದನ್ನು ಹೆಡ್ಜ್ ಮಾಡಬೇಕು. ಏನು ಹೆಡ್ಜಿಂಗ್ ಅಂದರೆ, ನೀವು ಒಂದು ಕಾಲ್ ಆಪ್ಷನ್ನ ಸೆಲ್ ಮಾಡಬೇಕು, ಒಂದು ಕಾಲ್ ಆಪ್ಷನ್ನ ಬೈ ಮಾಡಬೇಕು. ಹೆಂಗೆ ಅಂತ ಹೇಳ್ತೀನಿ. ಈಗ ಅದೆರಡು ಮಾಡಿದಾಗ ನಿಮಗೆ ಪ್ರಾಫಿಟ್ ಬರಬೇಕು. ನಾನು ಏನು ಹೇಳಿದ್ದೀನಿ, ಇದೆಲ್ಲನೂ ಝೀರೋ ಆಗ್ಬಿಡುತ್ತೆ ಅಂತ ಹೇಳಿದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ, ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಈ 18,200 ಕಾಲ್ ಆಪ್ಷನ್ನ ನೀವು ಸೆಲ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಇದನ್ನು ಸೆಲ್ ಮಾಡ್ತೀರಾ. ಈಗ 18,300 ಕಾಲ್ ಆಪ್ಷನ್ನ ನೀವು ಬೈ ಮಾಡ್ತೀರಾ.
ಸೊ ಅರ್ಥ ಏನದು, ಈ 10 ರೂಪಾಯಿನೂ ಝೀರೋ ಆಗುತ್ತೆ, 20 ರೂಪಾಯಿನೂ ಝೀರೋ ಆಗುತ್ತೆ. ಆದರೆ ಈ 20 ರೂಪಾಯಿ ಝೀರೋ ಆದಾಗ ನಿಮಗೆ 10 ರೂಪಾಯಿ ಪ್ರಾಫಿಟ್ ಬರ್ತಾ ಇರುತ್ತೆ, 20 ರೂಪಾಯಿ ಪ್ರಾಫಿಟ್ ಬರ್ತಾ ಇರುತ್ತೆ. ಈ 20 ರೂಪಾಯಿ ಝೀರೋ ಆದಾಗ ನಿಮಗೆ 20 ರೂಪಾಯಿ ಪ್ರಾಫಿಟ್ ಬರ್ತಾ ಇರುತ್ತೆ, ಯಾಕಂದ್ರೆ ನೀವು ಸೆಲ್ ಮಾಡಿದ್ದೀರಾ ಫಸ್ಟು. ಅದೇ ಈ 10 ರೂಪಾಯಿ 75 ಪೈಸೆ ನೀವು ಬೈ ಮಾಡಿರ್ತೀರಾ, ಬೈ ಮಾಡಿದಾಗ ನಿಮಗೆ ಇಲ್ಲಿ 10 ರೂಪಾಯಿ 75 ಪೈಸೆ ಲಾಸ್ ಆಗ್ತಾ ಇರುತ್ತೆ. ಸೊ ಓವರ್ ಆಲ್ ನಿಮಗೆ 9 ರೂಪಾಯಿ 25 ಪೈಸೆ ನಿಮಗೆ ಲಾಭ ಬರ್ತಾ ಇದೆ ಇಲ್ಲಿ. ಓಕೆನಾ, 9 ರೂಪಾಯಿ 20 ಪೈಸೆ ನಿಮಗೆ ಲಾಭ ಬರ್ತಾ ಇದೆ, 9 ರೂಪಾಯಿ 25 ಪೈಸೆ ಪ್ಲಸ್. ಸೊ 9.25 ಇಲ್ಲಿ ನಿಮಗೆ ಲಾಭ ಬಂತು. ಅಂದರೆ 18,200 ನೀವು ಫಸ್ಟು ಸೆಲ್ ಮಾಡಿದಿರ ಆಪ್ಷನ್ನು, 18,300 ಆಪ್ಷನ್ನ ನೀವು ಬೈ ಮಾಡ್ತಾ ಇದ್ದೀರಾ. ಸೊ ಇದೆರಡರ ಡಿಫ್ರೆನ್ಸ್ ಬಂದು 9 ರೂಪಾಯಿ 25 ಪೈಸೆ. ಅಂದರೆ ಇದು ಝೀರೋ ಆಗುತ್ತೆ, ಇದು ಝೀರೋ ಆಗುತ್ತೆ. ಇದನ್ನು ಸೆಲ್ ಮಾಡಿರೋದ್ರಿಂದ ನಿಮಗೆ ಪ್ರಾಫಿಟ್ ಬರ್ತಾ ಇದೆ, ಇದು ಬೈ ಮಾಡಿರೋದ್ರಿಂದ ನಿಮಗೆ ಇದು ಲಾಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಇದು ಯಾಕೆ ಹಿಂಗೆ ಮಾಡ್ಸೋ, ಲಾಸ್ ಯಾಕೆ ಮಾಡ್ಕೋಬೇಕು ಅಂದರೆ ಇದು ನಿಮ್ಮ ಇನ್ಶೂರೆನ್ಸ್ ಇದ್ದಂಗೆ. ಅಕಸ್ಮಾತ್ ನಿಫ್ಟಿ ಈ ದೊಡ್ಡ ಒಂದು ಮೂವ್ ಕೊಟ್ಟು ತುಂಬ ಮೇಲ್ಹೊಟ್ಟೋದ್ರೆ ನಿಮ್ಮ ಲಾಸು ಲಿಮಿಟ್ ಆಗಿರುತ್ತೆ ಇಷ್ಟೇ ಒಂದು ಪಾಯಿಂಟಿಗೆ. ನೀವು ಓವರ್ ಆಲ್ ದೊಡ್ಡ ಲಾಸ್, ಇದು ಅನ್ಲಿಮಿಟೆಡ್ ಲಾಸ್ ಹಾಕಿ ಹೋಗಲ್ಲ, ನಿಮ್ಮ ಲಾಸು ಈಗ ಲಿಮಿಟ್ ಆಗುತ್ತೆ. ಸೆಕ್ಯೂರಿಟಿಗೋಸ್ಕರ ಇದು ಈ ಥರ ಮಾಡ್ಬೋದು. ಅದೇ ಇದೇನು ಅಂತ ನಿಮಗೆ ಗ್ರಾಫಲ್ಲಿ ತೋರಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಗ್ರಾಫಲ್ಲಿ ತೋರಿಸ್ತೀನಿ 2 ನಿಮಿಷದಲ್ಲಿ. ಅದೇ ರೀತಿ ಇಲ್ಲಿ ನೋಡಿ 17,210 ರೂಪಾಯಿ ಇದೆ, ಇದು 8 ರೂಪಾಯಿ 40 ಪೈಸೆ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 17,210 ರೂಪಾಯಿ ಇದೆ, ಇದು 8 ರೂಪಾಯಿ 40 ಪೈಸೆ ಇದೆ. ಸೊ ಇದರಲ್ಲಿ ಓವರ್ ಆಲ್ ನಿಮಗೆ 1 ರೂಪಾಯಿ 60 ಪೈಸೆ ನಿಮಗೆ ಲಾಭ ಬರುತ್ತೆ. ಇಲ್ಲಿ 10 ರೂಪಾಯಿ ಲಾಭ, 8 ರೂಪಾಯಿ 40 ಪೈಸೆ ಲಾಸು, ಅಂದರೆ 1.6 ರೂಪೀಸ್ ನಿಮಗೆ ಇಲ್ಲಿ ನಿಮಗೆ ಲಾಭ ಬರ್ತಾ ಇದೆ. ಸೊ ಇಲ್ಲಿ 9 ರೂಪಾಯಿ 20 ಪೈಸೆ ಅಂದರೆ 9.25 ಪ್ಲಸ್ 1.6 ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 11% ನಿಮಗೆ 11 ರೂಪಾಯಿಗಳು ನೀವು ಇಲ್ಲಿ ಲಾಭ ಮಾಡ್ತಾ ಇದ್ದೀರಾ. ಇದು ಅಪ್ರಾಕ್ಸಿಮೇಟ್ಲಿ 1.4% ನಿಮಗೆ ವಾರಕ್ಕೆ ಲಾಭ ಬಂದಿರ್ಬೋದು. ಅಪ್ರಾಕ್ಸಿಮೇಟ್ಲಿ ನಾವು 1-2% ಹೇಳೋದಲ್ಲ, ಇದು. ಸೊ ಇದರಲ್ಲಿ ನಿಮಗೆ ಸೇಫ್ಟಿ ಏನು ಬಂತಂದರೆ ನಿಮಗೆ ಹೆಡ್ಜಿಂಗ್ ಕೂಡ ಮಾಡ್ತಾ ಇದ್ದೀರಾ, ಅಂದರೆ ನಿಮಗೆ ಅನ್ಲಿಮಿಟೆಡ್ ಲಾಸ್ ಕೂಡ ಆಗಲ್ಲ. ಅದೇ ರೀತಿ ನಿಮಗೆ ಮಾರ್ಜಿನ್ ಬೆನಿಫಿಟ್ ಕೂಡ ಬರುತ್ತೆ. ಸೊ ಈ ರೀತಿ ನಾವು ಹೆಡ್ಜಿಂಗ್ ತೊಗೊಂಡ್ರೆ ನಿಮಗೆ ಓವರ್ ಆಲ್ ಬೇಕಾಗಿರೋದು 40,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ಬಂಡವಾಳ ಬೇಕು, ಇಲ್ಲಿ ಕೂಡ ಮಾಡೋಕ್ಕೆ, ಇಲ್ಲಿ ಕೂಡ ಎರಡೂ ಮಾಡೋಕ್ಕೆ. ಸೊ ಎರಡೂ ಸೇರಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 1.5% ನಿಮಗೆ ಲಾಭ 400 ರೂಪಾಯಿಗೆ ಬರ್ತಾ ಇರುತ್ತೆ. ಓಕೆನಾ, ಇದು ಒಂದು ಇನ್ಶೂರೆನ್ಸ್ ತೊಗೊಂಡಾಗೂ ಇರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಎಷ್ಟು ಸೇಫ್ಟಿ ಇದೆ ಅಂದರೆ ನನಗೆ ಬರೀ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಗುರುವಾರ ಬೆಳಗ್ಗೆ, ಯಾಕೆ ಸೋಮವಾರ ಬೆಳಗ್ಗೆ ಶುಕ್ರವಾರ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ನೋಡಿ, ಶುಕ್ರವಾರ ಮಾಡಿದ್ರೆ ಅಂದರೆ ನಿಮಗೆ ಶನಿವಾರ ಭಾನುವಾರ ರಿಸ್ಕ್ ಇರುತ್ತೆ. ಮಾರ್ಕೆಟ್ ಸೋಮವಾರ ಹೆಂಗಾದ್ರೂ ಓಪನ್ ಆಗ್ಬೋದು, ವೈಲ್ಡಾಗಿ ಓಪನ್ ಆಗ್ಬೋದು ಅಲ್ವಾ. ಸೊ ಆ ರೀತಿ ನಿಮಗೆ ಅದು ಗೊತ್ತಾಗಲ್ಲ. ಸೊ ಯಾಕೆ 10 ಗಂಟೆಗೆ ಮಾಡಬೇಕು ಅಂದರೆ ಬೆಳಗ್ಗೆ 9:15 10 ಗಂಟೆ ಒಳಗೆ ಮಾರ್ಕೆಟ್ ಸೆಟ್ಲ್ ಆಗಿರುತ್ತೆ ಆಲ್ಮೋಸ್ಟ್ ಅಲ್ವಾ. ಆಲ್ಮೋಸ್ಟ್ ಸೆಟ್ಲ್ ಆಗ್ಬಿಟ್ಟಿರುತ್ತೆ. ಸೆಟ್ಲ್ ಆದಮೇಲೆ ಪ್ರೀಮಿಯಂ ಡಿಕೆ ಏನಿರುತ್ತೆ, ದೊಡ್ಡ ಮೂವ್ಮೆಂಟ್ಗಳು ಏನಾಗಬೇಕು ಅವೆಲ್ಲ ಆಗೋಗಿರುತ್ತೆ. ಸೊ ಯಾಕೆ ಗುರುವಾರ 2:30 ಮುಂಚೆ ಬೇಕು ಅಂದರೆ ಗುರುವಾರ ಲಾಸ್ಟಲ್ಲಿ ಸ್ವಲ್ಪ ದೊಡ್ಡ ಮೂವ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ. ಆ ಥರ ರಿಸ್ಕು ಬೇಡ ನಮಗೆ. ಸೊ ಮುಂಚೆನೇ ಯಾಕೆ ಎಕ್ಸಿಟ್ ಆಗೋದ್ರೆ 2% ನಾನು ಏಮ್ ಇರೋದು, ನನಗೆ ಏಮೇ ಬಂದು 2%. ಸೊ ಅದಕ್ಕೆ ನಾನು ಮುಂಚೆನೇ ನಾನು ಎಕ್ಸಿಟ್ ಆಗಿಬಿಟ್ರೆ ನಾನು ಆರಾಮಾಗಿ ಮಾಡ್ಬೋದು. ಸರ್ ನೀವು ಕೇಳ್ಬೋದು, ಸರ್ ನಾನು ಇನ್ನೂ ಜಾಸ್ತಿ ಲಾಭ ಮಾಡ್ಬೋದಲ್ಲ ನಾನು ಇದರಲ್ಲಿ, ಅಷ್ಟೊಂದು ದೂರದ ಮಾರಕ್ಕೆ ಬದಲು ನಾನು ಈ ಹತ್ತಿರದಲ್ಲೇ ಬರೀ 17,500 ಮಾರ್ತೀನಿ ತಿಳ್ಕೊಳ್ಳಿ, ಮಾಡಿದ್ರೆ 25% ರೂಪಾಯಿ ಸಿಗುತ್ತಲ್ಲ, ಇಲ್ಲಿ ಬರೀ 10 ರೂಪಾಯಿ ಸಿಗ್ತದೆ, ಇಲ್ಲಿ 25 ರೂಪಾಯಿ ಸಿಗುತ್ತಲ್ಲ ನಂಗೆ ಮಾರಿದ್ರೆ ಕರೆಕ್ಟು. ಬಟ್ ಆದರೆ ಹತ್ತಿರದಲ್ಲಿ ಮಾಡ್ತಾ ಇದ್ದೀರಾ, ರಿಸ್ಕ್ ಜಾಸ್ತಿ. ಮಾರ್ಕೆಟು ನೋಡಿ, ಈಗ 17,850 17,500 ತನಕ ಹೋಗೋದು ಈಸಿ, ಅದೇ 17,200 ತನಕ ಹೋಗೋದು ಕಷ್ಟ, ಅಷ್ಟೊಂದು ದೊಡ್ಡ ಮೂವ್ ಮಾಡೋದು. ಸೊ ಅದಕ್ಕೆ ತುಂಬ ದೂರದ ಮಾಡ್ತಾ ಇದ್ದೀನಿ. ಅದೇ ಮೇಲೆ ಹೋಗೋದು ನೋಡಿ, ಇಲ್ಲಿ ಬರೀ 18,000 ಮಾಡಿದ್ರೆ 59 ರೂಪಾಯಿ ಇದೆಯಲ್ಲ, ನಾನು 20 ರೂಪಾಯಿ ಯಾಕೆ ಮಾರಬೇಕು ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋದು ಈಸಿ, ಮತ್ತು ಇಲ್ಲಿಂದ ಇಲ್ಲಿ ಹೋಗಿ ಇನ್ನೂ ಕಷ್ಟಪಡಬೇಕು ಮಾರ್ಕೆಟ್ ಅಲ್ವಾ. ಸೊ ಕಷ್ಟಪಡ್ಕೊಂಡು ಹೋಗ್ಬೇಕದು. ಸೊ ಅದಕ್ಕಾಗಿ ನಾನು ಆದಷ್ಟು ದೂರದ್ದು, ನನಗೆ ಏಮೇನು 1-2%, ನನಗೆ ಇಷ್ಟು ಬಂದುಬಿಟ್ರೆ ಸಾಕು, ನನಗೆ ಆದಷ್ಟು ದೂರಕ್ಕೆ ಹೋಗ್ತೀನಿ ನಾನು, ಎಷ್ಟಾಗುತ್ತೋ ಅಷ್ಟು ದೂರಕ್ಕೆ ಹೋಗ್ತೀನಿ ನಾನು 1-2% ಏಮ್ ಮಾಡ್ತಾ ಇರ್ತೀನಿ. 1% ಬೇಕು ಅಂದರೆ ಇನ್ನೂ ದೂರಕ್ಕೆ ಹೋಗ್ಬೇಕು ನೀವು, ಆಯಿತಾ. ಸೊ ಜಾಸ್ತಿ ಪ್ರಾಫಿಟ್ ಮಾಡೋಕ್ಕಂದ್ರೆ ಹತ್ತಿರ ಬರ್ತಾ ಇರ್ತೀರಾ, ಜಾಸ್ತಿ ರಿಸ್ಕ್ ಕಮ್ಮಿ ಮಾಡ್ಕೋಬೇಕಂದ್ರೆ ತುಂಬ ದೂರ ಹೋಗ್ತಾ ಇರ್ತೀರಾ. ಆಗ ಪ್ರಾಫಿಟ್ ಕಮ್ಮಿ ಆಗುತ್ತೆ, ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ. ಹತ್ತಿರ ಬರ್ತಾ ಇದ್ದಂಗೆ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ವೆರಿ ವೆರಿ ಸಿಂಪಲ್ ಲಾಜಿಕ್. ಸೊ ಇದು ನಮ್ಮ ಏಮೇನು, ತಿಂಗಳಿಗೆ ನನ್ನ ಬಂಡವಾಳ, ನನ್ನ ತಿಂಗಳಿಗೆ ಸಂಬಳ ಬರಬೇಕು ಅನ್ನೋಕ್ಕೋಸ್ಕರ ನಾನು ಸೇಫ್ಟಿ ನೋಡೋಕ್ಕೋಸ್ಕರ ನಾನು ಆದಷ್ಟು ನಾನು ದೂರ ಮಾಡ್ತಾ ಇರ್ತೀನಿ. ಓಕೆನಾ, ವೆರಿ 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 ಇಂಪಾರ್ಟೆಂಟ್. ದಯವಿಟ್ಟು ಸೇಫ್ಟಿ ಇದರಲ್ಲಿ ಯೋಚನೆ ಮಾಡಿ. ಆ ಸೇಫ್ಟಿ ಬಿಟ್ಟು ನೀವು ಅತಿ ಆಸೆ ಒಳಗೊಂಡು ಹತ್ತಿರದಲ್ಲಿ ಮಾರಕ್ಕೆ ಹೋಗಬೇಡಿ. ನೋಡಿ, ಬರ್ಬೋದು ಪ್ರಾಫಿಟ್, ಆದರೆ ರಿಸ್ಕ್ ಅದು ಅಲ್ವಾ, ನಂಗೆ ಆ ಥರದ್ದು ಮಾಡೋದು ಬೇಡಿ. ಅದಕ್ಕೆ ಬೇರೆ ಬೇರೆ ಸ್ಟ್ರಾಟಜಿಗಳಿದೆ, ಆ ಸ್ಟ್ರಾಟಜಿಗಳು ಇಂಟ್ರಾಡಾಗಿ ಯೂಸ್ ಮಾಡ್ಕೊಳ್ಳೋಣ ಬೇಕಿದ್ರೆ. ಆದರೆ ಈ ತಿಂಗಳು ಸಂಬಳಕ್ಕೋಸ್ಕರ ನೀವು ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಈ ಥರ ಒಂದು ಸೇಫ್ಟಿ ಫಸ್ಟು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ನೋಡೋಣ ಏನು ಕತೆ ಅಂತ. ಈ ಸ್ಟ್ರಾಟಜಿನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅದು ನಿಮಗೆ ತೋರಿಸ್ತೀನಿ ಈಗ ಫಾರ್ ಎಕ್ಸಾಂಪಲ್, ಇದಕ್ಕೊಂದು ವೆಬ್ಸೈಟ್ ಇದೆ ಒಂದು. ಈ ವೆಬ್ಸೈಟಲ್ಲಿ ಇವು ಆಪ್ಷನ್ಸ್ ಸ್ಟ್ರಾಟಜಿ, ಆಪ್ಷನ್ ಡಿಫೈನೆಡ್ ಆಪ್ಸ್ಟ್ರಾ ಅಂತಿದೆ. ಆಪ್ಸ್ಟ್ರಾ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಸ್ಟ್ರಾಟಜಿ ಬಿಲ್ಡ್ ಮಾಡ್ಬೋದು. ಹೆಂಗೆ ಬಿಲ್ಡ್ ಮಾಡೋದು ತೋರಿಸ್ಬಿಡ್ತೀನಿ ಮುಂಚೆನೇ. ಆಪ್ಸ್ಟ್ರಾ ಅಂತ ಕೊಡಿ. ಆಪ್ಸ್ಟ್ರಾ ಕೊಟ್ಟರೆ ಇಲ್ಲಿ opstradefineds.com ಅಂತ ಬರುತ್ತೆ.
ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಲಾಗಿನ್ ಸೈನ್ ಅಪ್ ಅಂತಿದೆ. ಈ ಲಾಗಿನ್ ಸೈನ್ ಅಪ್ ಮಾಡಿಕೊಂಡ್ರೆ ನೀವು ನಿಮ್ಮ ಇಮೇಲ್ ಐ ಡಿ ಕೊಟ್ಟು ನೀವು ಲಾಗಿನ್ ಮಾಡ್ಕೋಬಹುದು. ಇದು ಫ್ರೀ ಇದು, ಆಯ್ತಾ, ಇದಕ್ಕೆ ಇದಿಲ್ಲ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ. ಗೆಟ್ ಸ್ಟಾರ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಸ್ಟ್ರಾಟಜಿನ ಬಿಲ್ಡ್ ಮಾಡಿ. ಏನು ಸ್ಟ್ರಾಟಜಿ ಬಿಲ್ಡ್ ಮಾಡೋದು? ಈ ಒಂದು ಸ್ಟ್ರಾಟಜಿಯ ಹೆಸರು ಅಯನ್ ಕಾಂಡೋರ್ ಅಂತಾನು ಹೇಳ್ತಾರೆ. ಅಯನ್ ಕಾಂಡೋರ್ ಅಂತಾನು ಹೇಳ್ತಾರೆ, ಅಥವಾ ಮಂತ್ಲಿ ಇನ್ಕಮ್ ಸ್ಟ್ರಾಟಜಿ ಅಥವಾ ವೀಕ್ಲಿ ಸ್ಟ್ರಾಟಜಿ ಅಂತಾನು ಹೇಳ್ಬೋದು. ಬಟ್ ನೀವು ಇದನ್ನ ಅಯನ್ ಕಾಂಡೋರ್ ಅಂತ ಜನರಲ್ ಆಗಿ ಯೂಸ್ ಮಾಡ್ತಾರೆ. ಈ ಅಯನ್ ಕಾಂಡೋರ್ನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ನೋಡಿ, ಒಂದು ಆಪ್ಷನ್ ನೀವು ಮೈನಸ್ ಅಂದರೆ ಸೆಲ್ ಮಾಡೋದು, ಪ್ಲಸ್ ಅಂದರೆ ಬೈ ಮಾಡೋದು. ಸೊ ನಾನು ಹೇಳಿದ್ದೀನಿ 18,200 ಆಪ್ಷನ್ನು ನಾವು ಈಗ ನೋಡೋದಲ್ಲ, ನಮ್ಗೆ 2% ಬೇಕು ಅಂದರೆ ನಾವು ಅಷ್ಟು ದೂರದ ಮಾತ್ರ ಸಾಕು. ನಮಗೆ 18,200 ಕಾಲ್ ಆಪ್ಷನ್ ನಾನು ಸೆಲ್ ಮಾಡ್ತಾ ಇದ್ದೀನಿ. ನೋಡಿ, ಕಾಲ್ ಸೈಡಲ್ಲಿ ಫಸ್ಟು ನಿಯರೆಸ್ಟ್ 18,200ನ ಸೆಲ್ ಮಾಡ್ತೀನಿ. ಅದರ ಮೇಲಿನ 18,300 ಆಪ್ಷನ್ ನಾನು ಬೈ ಮಾಡ್ತಾ ಇದ್ದೀನಿ. 18,200ನ ಸೆಲ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ದೂರದ್ದು ಕಾಲ್ ಆಪ್ಷನ್ ನಾನು 18,300 ನಾನು ಬೈ ಮಾಡ್ತಾ ಇದ್ದೀನಿ. ಎಕ್ಸ್ಪೈರಿ ಬಂದು 30ನೇ ಸೆಪ್ಟೆಂಬರ್. ಇಮಿಡಿಯೇಟ್ ನಿಯರೆಸ್ಟ್ ಗುರುವಾರ ಇದೆ, ಅದನ್ನೇ ನೋಡಿ ಚೂಸ್ ಮಾಡಬೇಕು. ಇಲ್ಲಿ ಕೆಳಗಡೆ ನೋಡಿ 17,200 ಪುಟ್ ಆಪ್ಷನ್ ನಾನು ಸೆಲ್ ಮಾಡ್ತಾ ಇದ್ದೀನಿ. ಅದರ 100 ಮೇಲೆ 17,100 ಪುಟ್ ಆಪ್ಷನ್ ನಾನು ಬೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ 1000 ಪಾಯಿಂಟ್ಗಳ ಒಂದು ರೇಂಜ್ ಮಾಡ್ಕೊಂಡಿದ್ದೀನಿ ನಾನು. 1000 ಪಾಯಿಂಟ್ಗಳ ಒಂದು ರೇಂಜ್ ನೋಡಿ, 17,200 18,200. ಆ 1000 ಪಾಯಿಂಟ್ ರೇಂಜು ಬರೀ 3 ದಿನ ನಿಮಗೆ ರಿಸ್ಕ್ ಇರೋದು ಅಲ್ವಾ? ಎಷ್ಟು ಬ್ಯೂಟಿಫುಲ್ ಇದು. ಸೊ ಇದು ಮಾಡಿಕೊಂಡು ನಾನು ಆ್ಯಡ್ ಅಂತ ಹಾಕ್ತೀನಿ. ಹಿಂಗೆ ಮಾಡಿದ ಕೂಡಲೇ ಇಲ್ಲಿ ನೀವು ಕೆಳಗೆ ನೋಡ್ಬೋದು. ಇಲ್ಲಿ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದು ಪ್ರಾಫಿಟ್ ಪ್ರಾಬಬಿಲಿಟಿ ಅಂತ ಹೇಳುತ್ತೆ 81% ಪ್ರಾಫಿಟ್ ಪ್ರಾಬಬಿಲಿಟಿ ಅಂತ ಹೇಳ್ತದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದು 542 ರೂಪಾಯಿ ಅಂತ ಹೇಳುತ್ತೆ. ಮ್ಯಾಕ್ಸಿಮಮ್ ಲಾಸ್ ನೋಡಿ, ಲಾಸ್ ಕೂಡ ನೀವು ಲಿಮಿಟ್ ಮಾಡ್ಕೋತಾ ಇದ್ದೀರಾ. ಲಾಸ್ ಅನ್ಲಿಮಿಟೆಡ್ ಆಗಲ್ಲ. ಆಪ್ಷನ್ ಸೆಲ್ಲಿಂಗಲ್ಲಿ ಲಾಸ್ ಅನ್ಲಿಮಿಟೆಡ್ ಇರುತ್ತೆ. ಆ ಲಾಸ್ನ ಲಿಮಿಟ್ ಮಾಡೋಕ್ಕೋಸ್ಕರನೇ ನಾನು ನಿಮಗೆ ಇಲ್ಲಿ ಇದೊಂದು ಬೈ ಆಪ್ಷನ್ ಬೈ ಕೂಡ ಇನ್ಶೂರೆನ್ಸ್ ಕೂಡ ಬೈ ಮಾಡ್ತಾ ಇದ್ದೀರಾ. ಇದರಲ್ಲಿ 40,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಮಾರ್ಜಿನ್ ಬೇಕು ಅಂತ ತೋರಿಸ್ತಾ ಇದೆ. ಇದು ರಿಯಾಲಿಟಿಲಿ ಹೆಂಗೆ ಎಷ್ಟು ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಅಕಸ್ಮಾತು ಮಾರ್ಕೆಟು 17,190ಕ್ಕಿಂತ ಕೆಳಗಡೆ ಬಿದ್ದರೆ 17 ಈಗ ಮಾರ್ಕೆಟ್ ಎಷ್ಟಿದೆ ಈಗ 17,853. 17,190ಕ್ಕಿಂತ ಕೆಳಗಡೆ ಬಿದ್ದರೆ ಈ 3 ದಿನದಲ್ಲಿ ಅಂದರೆ ಸೋಮವಾರದಿಂದ ಮಂಗಳವಾರದೊಳಗೆ ಬುಧವಾರದೊಳಗೆ ಇಷ್ಟೊಂದು ಪಾಯಿಂಟ್ ಕೆಳಗೆ ಬಿದ್ದರೆ 3 ದಿನದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಆಗೋದು 4,458. ಆಯಿತಾ? ತುಂಬ ಚಾನ್ಸ್ ಕಮ್ಮಿ. ನೋಡಿ, ಆಪ್ಷನ್ ಸೆಲ್ಲಿಂಗಲ್ಲಿ ಅದೇ ಒಂದು ಮ್ಯಾಜಿಕ್. ಪ್ರಾಫಿಟ್ ಕಮ್ಮಿ ಇರುತ್ತೆ, ಆದರೆ ಚಾನ್ಸಸ್ ಆಫ್ ಗೆಟ್ಟಿಂಗ್ ದಟ್ ಪ್ರಾಫಿಟ್ ಅಂದರೆ ಆ ಪ್ರಾಫಿಟ್ನ ಗಳಿಸುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಎಲ್ಲರೂ ಆಪ್ಷನ್ ಸೆಲ್ಲರ್ ಆಗೋದು. ಸೊ ಇಲ್ಲಿ ನೀವು ನೋಡ್ಬೋದು 17,190ಕ್ಕಿಂತ ಕೆಳಗಡೆ ಹೋದರೆ ನಿಮಗೆ ಲಾಸ್ ಆಗುತ್ತೆ. ಅದೇ 18,210ಕ್ಕಿಂತ ಜಾಸ್ತಿ ಮೇಲೆ ಹೋದರೆ ನಿಮಗೆ ಈ 4,458 ಲಾಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಇದು ಅಡ್ಜಸ್ಟ್ಮೆಂಟ್ ಮಾಡೋದು ಹೆಂಗೆ ಆಮೇಲೆ ಹೇಳ್ತೀನಿ, ಓಕೆನಾ? 1 ನಿಮಿಷ ವೆಯ್ಟ್ ಮಾಡಿ. ಈ ಲಾಸ್ನ ಕೂಡ ನಾವು ತೊಗೊಳ್ಳಲ್ಲ. ನಾವು ಆಲ್ಮೋಸ್ಟ್ 0 ಲಾಸ್ 0 ಪ್ರಾಫಿಟಲ್ಲಿ ಎಕ್ಸಿಟ್ ಆಗಬೇಕಿದ್ರೆ ಉಲ್ಟಾ ಹೊಡೆದ್ರೆ, ಅಂದರೆ ಈ ರೇಂಜಿನ ಹೊರಗೆ ಹೋದರೆ ನಿಫ್ಟಿ ನಮ್ಮ ಹತ್ರ 30% ಎಕ್ಸ್ಟ್ರಾ ಬಂಡವಾಳ ಇದೆಯಲ್ಲ, ಆ 30% ಎಕ್ಸ್ಟ್ರಾ ಬಂಡವಾಳನ ಉಪಯೋಗಿಸ್ಕೊಂಡು ನಾವು ಇದರಿಂದ ಹೊರಗಡೆ ಹೋದ್ರೂ, ಈ ರೇಂಜಿನ ಹೊರಗಡೆ ಹೋದ್ರೂ ನಾವು ಲಾಸ್ ಮಾಡ್ಕೊಳ್ಳದೆ ಹೊರಗೆ ಬರ್ಬೋದು ಬೇಕಿದ್ರೆ, ಓಕೆನಾ? ಬಟ್ ಅದರ ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ, ಬರೀ 2% ಚಾನ್ಸಸ್ ಇರೋದು ಆ್ಯಕ್ಚುಲಿ. ಬಟ್ ಅದರ ಆದ್ರೂ ನಾವು ಹೊರಗೆ ಬರ್ಬೋದು. ನಮಗೆ ನೋಡಿ, ಈ ಸ್ಟ್ರಾಟಜಿ ಪ್ರಕಾರ 1.33% ನಮಗೆ ಲಾಭ ಕೊಡ್ತದೆ ಅಂತ ಹೇಳ್ತಾರೆ. 1.33% ವಾರಕ್ಕೆ ಲಾಭ ಕೊಡ್ತದೆ ಅಂತ ಹೇಳ್ತಿದೆ ಇಲ್ಲಿ, ಓಕೆನಾ? ವೆರಿ ಸಿಂಪಲ್. ಇನ್ನು ರಿಯಾಲಿಟಿಲಿ ಎಷ್ಟು ಬೇಕು, ನಾವು ಇದಕ್ಕೆ ಹೋಗೋಣ. ನಮ್ಮ ನಿಫ್ಟಿಯ ಒಂದು ನಮ್ಮ ಝೀರೋದಲ್ಲಿ ಬ್ಯಾಸ್ಕೆಟ್ ಆರ್ಡರ್ ಅಂತಿದೆ. ಈ ಬ್ಯಾಸ್ಕೆಟ್ ಆರ್ಡರ್ ಹಾಕಿ ನಾನು ವೀಕ್ಲಿ ಪುಷ್ ಇದನ್ನ ರೆಗ್ಯುಲರ್ ಮಾಡ್ತಾ ಇರ್ತೀನಿ ನಾನು, ಆಯಿತಾ? ಇದು ರೆಗ್ಯುಲರ್ ಮಾಡ್ತಾ ಇರ್ತೀನಿ. ಇದರಲ್ಲಿ ನೋಡಿ 17,200 ರಿಯಾಲಿಟಿ ಎಷ್ಟು ಬೇಕು ಅಂತ ತೋರಿಸ್ತಾ ಇದ್ದೀನಿ. 17,200 PE ಸೆಲ್ ಮಾಡಿ. ಅದೇ ರೀತಿ 17,100 PE ಬೈ ಮಾಡಿ. ಇದು ಸ್ವಲ್ಪ ಅಕ್ಕಪಕ್ಕ ಆಗುತ್ತೆ, ಯಾಕಂದರೆ ಮಾರ್ಕೆಟ್ ಓಪನ್ ನಾಳೆದು ಎಷ್ಟಾಗುತ್ತೆ ಅದ್ರ ಪ್ರಕಾರ ನಿಮಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಅದೇ ರೀತಿ 18,200 CE ಸೆಲ್ ಮಾಡಿ. 18,300 CE ಬೈ ಮಾಡಿ. ಸೊ ಇಲ್ಲಿ ನೋಡ್ಬೋದು, ರಿಯಾಲಿಟಿಲಿ 39,768 ರೂಪಾಯಿ ಬೇಕು. ಬಟ್ ಆದರೆ ಈ ಒಂದು ಸ್ಟ್ರಾಟಜಿನ ಅಳವಡಿಸೋಕ್ಕೆ, ಅಂದರೆ ನೀವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ 1,61,000 ರೂಪಾಯಿ ನಿಮ್ಮ ಮಾರ್ಜಿನ್ ಬೇಕು ಅಂತ ಹೇಳ್ತಿದ್ದಾನೆ. ಇಲ್ಲಿ ಕೆಳಗೆ ನೋಡ್ಬೋದು. ಇದು ಬ್ಯಾಸ್ಕೆಟ್ ಆರ್ಡರ್ ಮಾಡಿದ್ರೆ ಮಾತ್ರ ನಿಮಗೆ ಇಷ್ಟು ಬೇಕಾಗುತ್ತೆ. ಈ ಥರ ಬ್ಯಾಸ್ಕೆಟ್ ಆರ್ಡರ್ ಮಾಡದೆ ನೀವೇನು ಮಾಡಬೇಕಂದ್ರೆ, ಫಸ್ಟ್ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕೇಳ್ಕೊಳ್ಳಿ ಎಲ್ಲರೂ. ಮಾರ್ಜಿನ್ ಫೈನ್ ಬೀಳುತ್ತಿದ್ರಲ್ಲಿ ಫಸ್ಟ್ ಆಫ್ ಆಲ್ ಈ ಸ್ಟ್ರಾಟಜಿ ಮಾಡಬೇಕಾದ್ರೆ ಆಪ್ಷನ್ ಬೈ ಯಾವ್ಯಾವ ಇದೆ, ಆಪ್ಷನ್ ಸ್ಟ್ರೈಕ್ಗಳಿದೆ, ಫಸ್ಟು ಅದನ್ನು ಬೈ ಮಾಡಿ.
ಫಸ್ಟ್ ಇದನ್ನು ಬೈ ಮಾಡಿ, ಆಮೇಲೆ ಸೆಕೆಂಡು ಇದನ್ನು ಬೈ ಮಾಡಿ, ಓಕೆನಾ. ಆಮೇಲೆ ಹೋಗಿ ಥರ್ಡು ಇದನ್ನು ಸೆಲ್ ಮಾಡಿ, ಆಮೇಲೆ ಫೋರ್ತ್ ಇದನ್ನು ಸೆಲ್ ಮಾಡಿ, ಆಯಿತಾ. ಫಸ್ಟು ನೀವು ಯಾವತ್ತೂ ಬೈ ಮಾಡ್ಕೊಳ್ಬೇಕು, ಆಯಿತಾ. ಆಮೇಲೆ ಸೆಲ್ ಮಾಡೋಕ್ಕೆ ಹೋದರೆ, ಆಪ್ಷನ್ ಸೆಲ್ ಮಾಡೋಕ್ಕೆ ಹೋದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಮಾರ್ಜಿನ್ ಇಷ್ಟೇ ಸಾಕು, ಆಯಿತಾ. ಈ ಬ್ಯಾಸ್ಕೆಟ್ ಆರ್ಡರ್ ಹಾಕಿದ್ರೆ ಏನು ಮಾಡ್ತಾನೆ ಅವನು, ಇದು ಯಾವುದಾದ್ರು ಫಸ್ಟ್ ಎಕ್ಸಿಕ್ಯೂಟ್ ಆಗೋದಲ್ಲ, ಗ್ಯಾರಂಟಿ ಇಲ್ಲ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಫಸ್ಟ್ ಅಂತ. ಅದಕ್ಕೋಸ್ಕರ ಅವನು ಇಷ್ಟು ಬೇಕು ಅಂತ ಹೇಳ್ತಾನೆ ಸ್ಟಾರ್ಟಿಂಗಲ್ಲಿ. ನೀವೇ ಇಂಡಿವಿಜುವಲ್ ಆಗಿ ಬ್ಯಾಸ್ಕೆಟ್ ಆರ್ಡರ್ ಹಾಕದೇನೆ ಆರ್ಡರ್ಸ್ಗೆ ಹೋಗಿ ನೀವು ಡೈರೆಕ್ಟಾಗಿ ಆರ್ಡರ್ ಹಾಕೋದಾದ್ರೆ ಫಸ್ಟು ಆಪ್ಷನ್ ಬೈ ಮಾಡೋದನ್ನು ಬೈ ಮಾಡ್ಕೊಂಬಿಡಿ. ಆ ಬೈ ಮಾಡಿದ್ಮೇಲೆ ಎಕ್ಸಿಕ್ಯೂಟ್ ಆದಮೇಲೆ, ಆರ್ಡರ್ ಎಕ್ಸಿಕ್ಯೂಟ್ ಆದಮೇಲೆ ಮಿಕ್ಕಿದ ಆಪ್ಷನ್ ಸೆಲ್ಲಿಂಗ್ ಏನಿದೆ ಆ ಆಪ್ಷನ್ ಸೆಲ್ ಮಾಡಿ. ಆವಾಗ ನಿಮಗೆ ಮಾರ್ಜಿನ್ ಬೆನಿಫಿಟ್ಟು ನಿಮಗೆ ಫುಲ್ ಸಿಗುತ್ತೆ. ಎಕ್ಸಿಟ್ ಆಗ್ಬೇಕಾದ್ರೆ ಹೆಂಗೆ ಎಕ್ಸಿಟ್ ಆಗ್ತೀರಾ ಅಂದರೆ, ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಎಕ್ಸಿಟ್ ಹೆಂಗೆ ಆಗ್ತೀರಾ, ಅದೇ ಆರ್ಡರಲ್ಲಿ ಅಂದರೆ ಉಲ್ಟಾ ಆರ್ಡರಲ್ಲಿ ಏನು, ಫಸ್ಟು ನೀವು ಆಪ್ಷನ್ ಸೆಲ್ ಮಾಡಿರೋದನ್ನ ಫಸ್ಟ್ ಎಕ್ಸಿಟ್ ಮಾಡಿಬಿಡಿ. ಏನು ಆಪ್ಷನ್ ಸೆಲ್ ಮಾಡಿರ್ತಿರಲ್ಲ ಅದನ್ನು ಫಸ್ಟ್ ಎಕ್ಸಿಟ್ ಮಾಡ್ಕೊಂಬಿಡಿ. ಆಮೇಲೆ ಆಪ್ಷನ್ ಬೈ ಮಾಡಿರ್ತಿರಲ್ಲ ಆಮೇಲೆ ಅದು ಲಾಸ್ಟ್ ಅದನ್ನು ಎಕ್ಸಿಟ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ನೀವು ಎಕ್ಸಿಟ್ ಅಕಸ್ಮಾತ್ ಮಂಡೇ 10 ಗಂಟೆಗೆ ಮಾಡಿರ್ತೀರಾ, ನಿಮಗೆ ವೆಡ್ನೆಸ್ಡೇ ಬುಧವಾರನೇ ನಿಮಗೆ ಪ್ರಾಫಿಟ್ ಬಂದ್ಬಿಡ್ತು ಅಂದರೆ, ನೀವು ಎಕ್ಸಿಟ್ ಆಗಬೇಕು ಅಂದರೆ, ಅಥವಾ ಗುರುವಾರ ಸಾಯಂಕಾಲ ಎಕ್ಸಿಟ್ ಆಗಬೇಕು ಅಂದರು, ಗುರುವಾರ ಮಧ್ಯಾಹ್ನ 2ರಿಂದ 3 ಗಂಟೆ 2ವರೆಯಿಂದ 3 ಗಂಟೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಅಂದ್ರೂ ಫಸ್ಟು ಆಪ್ಷನ್ ಸೆಲ್ ಮಾಡಿರೋದನ್ನ ಎಕ್ಸಿಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಆಮೇಲೆ ಆಪ್ಷನ್ ಬೈ ಮಾಡಿರೋದನ್ನ ಎಕ್ಸಿಟ್ ಮಾಡಿ, ನಿಮಗೆ ಮಾರ್ಜಿನ್ ಬೆನಿಫಿಟ್ ಬೀಳುತ್ತೆ, ಅಥವಾ ಇಲ್ಲಾಂದರೆ ನಿಮಗೆ ಮಾರ್ಜಿನ್ ಪೆನಾಲ್ಟಿ ಬೀಳುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಬ್ಯಾಸ್ಕೆಟ್ ಆರ್ಡರ್ ಉಪಯೋಗಿಸಿದ್ರೆ ನಿಮಗೆ ಇಷ್ಟು ದುಡ್ಡು ಬೇಕು ಸ್ಟಾರ್ಟಿಂಗಲ್ಲಿ. ನೀವು ಅಕಸ್ಮಾತು ಇಷ್ಟೇ ಬೇಕು ಅಂದರೆ ನಿಮಗೆ ಇಷ್ಟು ಸಾಕು. ನಿಮಗೆ ಅಕಸ್ಮಾತ್ ಈಗ ಸರ್ ನಂತರ 10 ಲಕ್ಷ ರೂಪಾಯಿ ದುಡ್ಡು ಏನು ಮಾಡಲಿ ಸರ್ ಅಂದರೆ, 10 ಲಕ್ಷ ರೂಪಾಯಿಗೆ ನಿಮ್ಗೆ 9 ಲಕ್ಷ ರೂಪಾಯಿ ಅಂತ ಅಂದ್ಕೊಳ್ಳೋಣ, 8 ಲಕ್ಷ ರೂಪಾಯಿ ಅಂದ್ಕೊಳ್ಳೋಣ ಈಸಿ ಕ್ಯಾಲ್ಕುಲೇಷನ್ಗೆ. ಸೊ ನೀವು ಇಲ್ಲಿ 50 ಬದಲು ನೀವು 200 ಕ್ವಾಂಟಿಟಿ ನೀವು ಮಾಡ್ಬೋದು. 200 ಕ್ವಾಂಟಿಟೀಸ್ ನೀವು ಮಾಡ್ಬೋದು. 200 ಕ್ವಾಂಟಿಟೀಸ್ ಬೈ ಮಾಡಬೇಕು, 200 ಕ್ವಾಂಟಿಟೀಸ್ ಸೆಲ್ ಮಾಡಬೇಕು, 200 ಬೈ 200 ಸೆಲ್, ಆ ಥರ ಮಾಡಬೇಕು. ಆ ಥರ ಮಾಡ್ಕೊಂಡು ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಫಸ್ಟ್ ಅದು ಆಲ್ವೇಸ್ ಬೈ ಮಾಡೋದು ಫಸ್ಟ್ ಮಾಡಿ, ಆಮೇಲೆ ಸೆಲ್ ಮಾಡಿ. ವೆರಿ 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 ಇಂಪಾರ್ಟೆಂಟ್, ಓಕೆನಾ. ಸೊ ಇದೊಂದು ವಿಷಯ. ನೆಕ್ಸ್ಟ್ ನೋಡೋಣ, ಅಡ್ಜಸ್ಟ್ಮೆಂಟ್ ಅಂತ ಹೇಳಿದೆ. ನಾನು ಏನು ಅಡ್ಜಸ್ಟ್ಮೆಂಟ್ ಅಂದರೆ ಏನು ಅದನ್ನು ಹೇಳ್ತೀನಿ. ಈಗ ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ, ಮಾರ್ಕೆಟು ಇನ್ನೊಂದು ವೆಬ್ಸೈಟ್ ತೋರಿಸ್ತೀನಿ ಇಲ್ಲಿ. ಈಗ ಮಾರ್ಕೆಟ್ ನಾನು ಹೇಳಿದೆ ನಿಮಗೆ, ಈ ಒಂದು ರೇಂಜಲ್ಲಿ ಅಕಸ್ಮಾತ್ ಮಾರ್ಕೆಟ್ ಎಲ್ಲೇ ಕ್ಲೋಸ್ ಆಗಲಿ, ಈ ಒಂದು ರೇಂಜ್ ಒಳಗೆ ಎಲ್ಲೇ ಕ್ಲೋಸ್ ಆಗಲಿ, ನಿಮಗೆ ಅನ್ಕೊಂಡಿರೋ ಪ್ರಾಫಿಟ್ ಅಷ್ಟು ಬರುತ್ತೆ ಅಂತ ಹೇಳಿದ್ದೀನಿ. ಅಕಸ್ಮಾತು ಮಾರ್ಕೆಟ್ ಈ ಒಂದು ಲೈನ್ ನೋಡ್ತಾ ಇದ್ದೀರಲ್ಲ, ಈ ಲೈನ್ ನೋಡ್ತಾ ಇದು ರಿಯಾಲಿಟಿಲಿ ಅಂದರೆ ಇದು ಎಕ್ಸ್ಪೈರಿ ದಿನ ಏನಾಗುತ್ತೆ ಅಂತ ಹೇಳ್ತಾ ಇದೆ. ಎಕ್ಸ್ಪೈರಿ ದಿನ ನಿಮಗೆ ಇಷ್ಟು ಪ್ರಾಫಿಟ್ ಗ್ಯಾರಂಟಿ, ಎಕ್ಸ್ಪೈರಿ ಆಗಿದ್ದ ದಿನ ಈ ಒಂದು ರೇಂಜಲ್ಲಿ ಇದ್ರೆ ಮಾರ್ಕೆಟು, ಈ ಒಂದು ರೇಂಜಲ್ಲಿ ಮಾರ್ಕೆಟ್ ಇದ್ದರೆ, ಈ ಒಂದು ರೇಂಜಲ್ಲಿ ಪ್ರಾಫಿಟ್ ಗ್ಯಾರಂಟಿ, ಇಷ್ಟು ಪ್ರಾಫಿಟ್ ಗ್ಯಾರಂಟಿ ಅಂತ ಹೇಳ್ತಾ ಇದೆ. ಮತ್ತೆ ಅಕಸ್ಮಾತ್ ಈ ರೇಂಜಿಂದ ಹೊರಗೆ ಬಂದರೆ ಇಷ್ಟು ಲಾಸು ಗ್ಯಾರಂಟಿ ನಿಮಗೆ ಅಂತ ಹೇಳ್ತಾ ಇದೆ. ಆದರೆ ಪ್ರತಿದಿನ ಈಗ ಸೋಮವಾರ ಆಯಿತು, ಮಂಗಳವಾರ ಆಯಿತು, ಗುರುವಾರ ಆಯಿತು, ಮಾರ್ಕೆಟಲ್ಲಿ ಯಾವ ರೀತಿ ನಿಮಗೆ ಲಾಸ್ ಕೊಡುತ್ತೆ, ಯಾವ ರೀತಿ ಪ್ರಾಫಿಟ್ ಕೊಡುತ್ತೆ ಅಂತ ಈ ಒಂದು ಗ್ರಾಫ್ ತೋರಿಸ್ತಾ ಇದೆ, ಓಕೆನಾ. ಇದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ತುಂಬ, ಬಟ್ ಇದು ತೋರಿಸ್ತಾ ಇದೆ. ಸೊ ಅಕಸ್ಮಾತು ಮಂಗಳವಾರ ನೀವೇನು ಮಾಡ್ತೀರ, ಸೋಮವಾರ ಈ ಒಂದು ಟ್ರೇಡ್ನ ತೊಗೊಂಡಿರ್ತೀರ, ನೀವು ಈ ಟ್ರೇಡ್ನ ತೊಗೊಂಡಿರ್ತೀರ ಸೋಮವಾರ ತೊಗೊಂಡ್ಬಿಟ್ಟು ಅಕಸ್ಮಾತು ಮಂಗಳವಾರ 18,200 ಆಗೋಯ್ತು ಅಂತ ಅನ್ಕೊಳ್ಳೋಣ. 18,200 ಆಗುತ್ತೆ ಅಂತ ಅನ್ಕೊಳ್ಳೋಣ. ಅವಾಗ ಏನು ಮಾಡಬೇಕು ಅಂದರೆ, ನೀವು ಈ ರೇಂಜನ್ನು ಜಾಸ್ತಿ ಮಾಡ್ಕೋಬೇಕು. ಅಂದರೆ ಈ 18,210ರಿಂದ 18,410ಕ್ಕೆ ಹೋಗ್ಬೇಕು ನೀವು ರೇಂಜು. ಕೆಳಗಡೆ 17,190ಇಂದ ಹತ್ತಿರ ಬಂದು 17,400 ಅಂತ ಅನ್ಕೊಳ್ಳೋಣ. ಅಂದರೆ ಒಂದು 200 ಪಾಯಿಂಟ್ ಮೇಲ್ಗಡೆ ಮಾಡ್ಕೊಳ್ಳಿ, 200 ಪಾಯಿಂಟ್ ಕೆಳಗಡೆ ಮಾಡ್ಕೊಳ್ಳಿ. ಅಂದರೆ ಕೆಲವು ಪುಟ್ಟುಗಳನ್ನ ಈಗ ನಾನು ಈ ಆಪ್ಷನ್ ಪ್ರೈಸಲ್ಲಿ ತೋರಿಸ್ತೀನಿ. ನೀವೇನು ಮಾಡಬೇಕು ಅಂದಾಗ, ಅಕಸ್ಮಾತು ಮಾರ್ಕೆಟ್ ತುಂಬ ದೊಡ್ಡ ಮೂವ್ಮೆಂಟ್ ಕೊಟ್ಬಿಡ್ತು ಮಂಗಳವಾರ ಅಂತ ಅನ್ಕೊಳ್ಳೋಣ, ಮಂಗಳವಾರ ತುಂಬ ಮುಂದೆ ಹೊಡೋದು ಮಾರ್ಕೆಟ್ ಅನ್ಕೊಳ್ಳೋಣ, ಇಲ್ಲಿಂದ ಡೈರೆಕ್ಟಾಗಿ 17,200ಗೆ ಬಂದ್ಬಿಡ್ತು ಅನ್ಕೊಳ್ಳಿ. ಚಾನ್ಸ್ ಇರೋ ಮಾರ್ಕೆಟ್ ಇತ್ತು ಬಾಸ್, ಏನು ಬೇಕಾದ್ರೂ ಆಗ್ಬೋದು ಮಾರ್ಕೆಟಲ್ಲಿ. ಸೊ ಇಲ್ಲಿ ತನಕ ಬಂದು ಇದರಿಂದ ಮನೆ ಆಗೋಯ್ತು, ಇದರ ಬೆಲೆ ತುಂಬ ಜಾಸ್ತಿ ಆಗಿ 40 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳೋಣ, ಅಕಸ್ಮಾತ್ 40-50 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ನೀವು ಲಾಸಲ್ಲಿ ಇರ್ತೀರಾ ನೀವು ಅಲ್ವಾ. ಸೊ ಅವಾಗ ಏನು ಮಾಡಬೇಕು ಅಂದರೆ, ನೀವು 17,400ನ ಕಾಲ್ ಆಪ್ಷನ್ಗಳನ್ನ ಮಾರಬೇಕೀಗ. ಇಲ್ಲಿ ಆಪ್ಷನ್ನ ಬೈ ಮಾಡಬೇಕು, ಇದನ್ನ ಸೆಲ್ ಮಾಡಿ, ಇದನ್ನ ಬೈ ಮಾಡಬೇಕು. ಅದೇ ರೀತಿ ಮೇಲ್ಗಡೆ ಇಲ್ಲಿ 17,200 ಮಾಡಿರ್ತೀರಲ್ಲ, ಆ 17,200ಗೆ ಬದಲು ಇನ್ನೂ ಕೆಳಗೆ 17,400 ಆಪ್ಷನ್ನ ಮಾರಬೇಕು ನೀವು. 17,200ರಿಂದ ನೀವು 17,200ರಿಂದ ಕೆಳಗೆ ಬಂದು 17,400ನ ಮಾಡಬೇಕು. ಅವಾಗ ಇಲ್ಲಿ ಪ್ರೀಮಿಯಮ್ಗಳು ಜಾಸ್ತಿ ಇರುತ್ತೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಆ ರೇಂಜನ್ನ ನೀವು ಮೂವ್ ಮಾಡ್ಕೊತಾ ಇರ್ತೀರ. ಅಕಸ್ಮಾತ್ ಆ ರೇಂಜಿಂದ ಹೊರಗಡೆ ಹೋಗೋ ಚಾನ್ಸಸ್ ಬಂದ್ಬಿಡ್ತು ನಿಫ್ಟಿಗೆ ಅಂದರೆ, ನೀವು ಆ ರೇಂಜನ್ನ ನೀವು ಮೂವ್ ಮಾಡ್ಕೋಬೇಕು. ಮೂವ್ ಮಾಡೋದು ಹೆಂಗೆ, ಇರೋ ಪೊಸಿಷನ್ನ ಎಕ್ಸಿಟ್ ಮಾಡಿ ಹೊಸ ಪೊಸಿಷನ್ ತೊಗೋತಿರ್ತೀರ. ಈಗ 18,200 ಕಾಲ್ ಆಪ್ಷನ್ ಮಾರಿದ್ರಿ, ಅದನ್ನು ಎಕ್ಸಿಟ್ ಮಾಡ್ಕೊಂಬಿಡಿ, ಲಾಸ್ ಬುಕ್ ಮಾಡಿಕೊಂಡು 18,400 ಕಾಲ್ ಆಪ್ಷನ್ ಮಾಡಿ. ಅದೇ ರೀತಿ 17,200 ಪ್ರಾಫಿಟ್ ಬುಕ್ ಆಗಿರುತ್ತೆ, ಅದನ್ನು ಎಕ್ಸಿಟ್ ಮಾಡಿಕೊಂಡು ನೀವು 17,400 ಅಥವಾ 17,600 ಇನ್ನೂ ಹತ್ತಿರದಲ್ಲಿ ನೀವು ಮಾಡ್ತಾ ಹೋಗಬೇಕು. ಆಯಿತಾ. ಆ ಥರ ಮಾಡಿಕೊಂಡು ರೇಂಜನ್ನ ಮೂವ್ ಮಾಡ್ಕೋಬೋದು. ಇದರಲ್ಲಿ ಅಡ್ವಾನ್ಸ್ ಕಾನ್ಸೆಪ್ಟ್ ಅಂದರೆ ಡೆಲ್ಟಾ ನ್ಯೂಟ್ರಲ್.
ಡೆಲ್ಟಾ ನ್ಯೂಟ್ರಲ್ ನೀವು ಡೆಲ್ಟಾ ನೋಡ್ಕೊಂಡು ನೀವು ಬೇಕಾದ್ರೆ ನಾವು ಮೂವ್ಮೆಂಟ್ಸ್ ಮಾಡ್ಬೋದು. ಇದೊಂದು ಅಡ್ಜಸ್ಟ್ಮೆಂಟ್ ಅಂದರೆ ಡೈರೆಕ್ಟಾಗಿ ನೀವು ಆ ಥರ ಒಂದು ಡೈರೆಕ್ಟಾಗಿ ಮೂವ್ಮೆಂಟು ನೀವು ಕೂಡ ಮಾಡ್ಬೋದು. ಇದು ಒಂದು ವಿಷಯ. ಅಕಸ್ಮಾತ್ ನೀವು ಅಡ್ಜಸ್ಟ್ಮೆಂಟ್ ಮಾಡಲ್ಲ ಎಕ್ಸಿಟ್ ಮಾಡಬೇಕು ಅಂತ ಅನ್ಕೋತೀರಾ ಅಂದ್ಕೊಳ್ಳೋಣ. ಅಕಸ್ಮಾತ್ ಎಕ್ಸಿಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಅಕಸ್ಮಾತ್ ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಈ ಒಂದು ರೇಂಜ್ ನಿಮ್ಮ ಚಾರ್ಟ್ ಹೋಗ್ತಾ ಇದ್ದೀನಿ, ಈ ಚಾರ್ಟಲ್ಲಿ ನೀವು ಡೈಲಿ ಹೋಗಿ ನಿಮ್ಗೆ ಗೊತ್ತು ಇದು ಈ ಒಂದು ಪಾಯಿಂಟ್ ಅಂದರೆ ಈ ಒಂದು ಪಾಯಿಂಟ್ ಒಂದು ಕ್ರಿಟಿಕಲ್ ಸಪೋರ್ಟ್ ಅಂತ ಗೊತ್ತು ನಿಮಗೆ. ಈ ಒಂದು ಪಾಯಿಂಟ್ ಒಂದು ಕ್ರಿಟಿಕಲ್ ಸಪೋರ್ಟ್ ಅಂತ ಗೊತ್ತು. ಯಾಕಂದರೆ ಇಲ್ಲೊಂದು ಪ್ರೈಸ್ ಆಕ್ಷನ್ ಆಗಿದೆ, ಈ ಪ್ರೈಸ್ ಆಕ್ಷನಿಂದ ಕೆಳಗೆ ಬರೋಕ್ಕಾಗಲ್ಲ ಅಂತ ಗೊತ್ತು. ಈಗ ಇಚ್ಚಿಮುಖು ಹಾಕೋತೀನಿ ಅಂತ ಅಂದ್ಕೊಳ್ಳಿ. ನಿಮ್ದು ಏನೇ ಸ್ಟ್ರಾಟಜಿ ಇರ್ಬೋದು, ಇಚ್ಚಿಮುಖು ಪ್ರಕಾರ ನೋಡಿದ್ರೆ TSKS ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ಒಂದು ಕ್ರಿಟಿಕಲ್ ಸ್ಟಾಪ್ ಲಾಸ್ ಲೆವೆಲ್ನ ಕೆಳಗೆ ಅಂದರೆ ಕ್ರಿಟಿಕಲ್ ಒಂದು ಸಪೋರ್ಟ್ ಲೆವೆಲ್ನ ಬೀಟ್ ಮಾಡಿದ ತಕ್ಷಣ ಬೇಕಾದ್ರೆ ನೀವು ಒಂದು ಸೈಡ್ ಪುಟ್ ಸೈಡ್ನ ಎಕ್ಸಿಟ್ ಮಾಡ್ಕೊಂಬಿಡಿ ಅಥವಾ ಕಾಲ್ ಸೈಡ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಥರ ಒಂದು ಸ್ಟ್ರಾಟಜಿನೂ ಮಾಡ್ಬೋದು. ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೋದು ಅಥವಾ ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡು ಲಾಸ್ ಬುಕ್ ಮಾಡ್ಕೊಂಡು ಕೂಡ ಎಕ್ಸಿಟ್ ಆಗ್ಬೋದು. ನೀವು ಕ್ರಿಟಿಕಲ್ ಸಪೋರ್ಟ್ ರೇಷನ್ಸ್ ಏನಿದೆ ಅದನ್ನು ಪ್ರೈಸ್ ಆಕ್ಷನ್ ಇರ್ಬೋದು, ನಿಮ್ಮ ಇಚ್ಚಿಮುಖು ಇರ್ಬೋದು, ನಿಮ್ಮ CPR ಇರ್ಬೋದು, ನಿಮ್ಮ ಏನೇ ಒಂದು ಮೆಥಡ್ ಇರ್ಬೋದು, ಸೂಪರ್ ಟ್ರೆಂಡ್ ಏನೇ ಇರ್ಬೋದು ನಿಮ್ಮದು, ಆ ಒಂದು ಸ್ಟ್ರಾಟಜಿ ಏನು ಹೇಳ್ತಾ ಇರುತ್ತೆ ಅದ್ರ ಪ್ರಕಾರ ನೀವು ಎಕ್ಸಿಟ್ ಕೂಡ ಆಗ್ಬೋದು. ಮೇಲ್ಗಡೆ ನೋಡಿ ಈಗ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿದೆ, ಮೇಲ್ಗಡೆ ರೇಷನ್ಸ್ ಯಾವುದೋ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು, ನಿಮ್ಮ ವೇವ್ ಅನಾಲಿಸಿಸ್ ಅಥವಾ ಫಿಬೊನಚಿಯಲ್ಲಿ ಯಾವ ಲೆವೆಲ್ಗಳು ಅಂತ ನೋಡ್ಕೊಂಡಿರ್ತೀರಾ, ಆ ಲೆವೆಲ್ಗಿಂತ ಮೇಲೆ ಹೋಗಲ್ಲ ಅಂತ ಗುರುವಾರದೊಳಗೆ ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಆ ಲೆವೆಲ್ಗಿಂತ ಮೇಲೆ ಅಕಸ್ಮಾತ್ ಹೊಡೆದ್ರೂ ನೀವು ಎಕ್ಸಿಟ್ ಆಗ್ಬೋದು, ಲಾಸ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡ್ಕೊಳ್ಳಿ. ಸೊ ಆ ಥರ ಆಗೋ ಚಾನ್ಸ್ ಕಮ್ಮಿ ಇರುತ್ತೆ. ಬಟ್ ಆ ಥರ ಆದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡಿದ್ರು ಮಾಡ್ಬೋದು ಅಥವಾ ಎಕ್ಸಿಟ್ ಆದರೂ ಆಗ್ಬೋದು. ಸೊ ಅದಕ್ಕೇನೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ನಾಲೆಡ್ಜ್ ಕೂಡ ಬೇಕು. ಸಪೋರ್ಟ್ ರೇಷನ್ಸ್ ಕಂಡಿಡಿಯೋದು ಹೆಂಗೆ, ಅಡ್ಜಸ್ಟ್ ಮಾಡೋದು ಹೆಂಗೆ, ಮತ್ತು ಇಂಥದ್ದೆಲ್ಲ ಗೊತ್ತಿರೋ ನಿಮಗೆ ತುಂಬ ಚೆನ್ನಾಗಿ ಇದರಲ್ಲಿ ಕಾನ್ಫಿಡೆಂಟ್ ಆಗಿ ನೀವು ಇದನ್ನು ಆಟ ಆಡ್ಬೋದು ಬೇಕಿದ್ರೆ ಅಲ್ವಾ. ಸೊ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸ್ಟಾಪ್ ಲಾಸ್ ಅಂದರೆ ಅದೇ ರೀತಿ ಒಂದು ಸ್ಟಾಪ್ ಲಾಸ್ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಮಾಡೋದು, ಇನ್ನೊಂದು ಸ್ಟಾಪ್ ಲಾಸ್ ಅಂದರೆ ನೀವು ನಿಮ್ಮ ಕ್ರಿಟಿಕಲ್ ಸಪೋರ್ಟ್ ರೇಷನ್ಸ್ ಏನಿದೆ ಅದನ್ನು ನೋಡ್ಕೊಂಡು ನೀವು ಎಕ್ಸಿಟ್ ಕೂಡ ಆಗಬಹುದು. ಓಕೆ. ಮೂರನೇ ರೀತಿ ಏನಂದರೆ ನೋಡಿ, ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಯೂಶುವಲಿ ಈ ಒಂದು ಸ್ಟಾಪ್ ಲಾಸ್, ನೀವೇನು ಸ್ಟಾಪ್ ಲಾಸ್ ಇದೆ ಇದರಲ್ಲಿ ಒಂದು ಸ್ವಲ್ಪ ಒಂದು ರಿಫೈನ್ಮೆಂಟ್ ಅಂತ ಹೇಳ್ಬೋದು. ಸ್ವಲ್ಪ ಬೇರೆ ರೀತಿ ನೋಡೋದಾದರೆ ನಾ ಯೂಶುವಲಿ ಇನ್ನೊಂದು ಥರ ರೆಕಮೆಂಡ್ ಏನು ಮಾಡ್ತೀನಿ ಅಂದರೆ, ಅಕಸ್ಮಾತ್ ಇಲ್ಲಿ ನೀವು 10 ರೂಪಾಯಿ, ಇದು ಯಾವಾಗಲೂ ವರ್ಕ್ ಆಗಲ್ಲ ಯಾಕಂದರೆ ಪುಟ್ ಕಾಲ್ ರೇಷಿಯೋ ಅಂತ ಹೇಳ್ತಾರೆ. ಈ ಪುಟ್ ಕಾಲ್ ರೇಷಿಯೋ ತುಂಬ ವ್ಯತ್ಯಾಸ ಇರಬೇಕಾದ್ರೆ ಈ ಸ್ಟ್ರಾಟಜಿ ಈ ಥರ ವರ್ಕ್ ಆಗಲ್ಲ, ಮೂರನೇ ರೀತಿ ವರ್ಕ್ ಆಗಲ್ಲ. ಅಕಸ್ಮಾತ್ ಪುಟ್ ಕಾಲ್ ರೇಷಿಯೋ ಆಲ್ಮೋಸ್ಟ್ ಈಕ್ವಲ್ ಟು 1 ಇತ್ತು ಅಂತ ಅನ್ಕೊಳ್ಳೋಣ, ಅದು 0 ಸೇಮ್ ಇತ್ತು ಅಂತ ಅನ್ಕೊಳ್ಳೋಣ. ಪುಟ್ ಕಾಲ್ ರೇಷಿಯೋ ಪುಟ್ಟು ಕಾಲ್ದು ಆಪ್ಷನ್ ಪ್ರೀಮಿಯಂ ಪ್ರೈಸ್ ಸೇಮ್ ಇತ್ತು ಅಂತ ಅನ್ಕೊಳ್ಳೋಣ. ಅವಾಗ ಈ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ 20 ರೂಪಾಯಿ ಮಾರಿದ್ರೆ ಈ ಕಡೆನೂ ಒಂದು 20 ರೂಪಾಯಿ ಸ್ಟ್ರೈಕ್ ಇಲ್ಲಿದೆ, ಅದನ್ನ ನೋಡ್ಕೊಂಡು ಅದನ್ನು ಮಾರೋದು. ಇಲ್ಲಿ ಅಕಸ್ಮಾತ್ ನೀವು 20 ರೂಪಾಯಿ ಮಾರಿದ್ರೆ ಇಲ್ಲಿ ಈ ಕಡೆ ಸೈಡು ಅಪ್ರಾಕ್ಸಿಮೇಟ್ಲಿ 20 ರೂಪಾಯಿ ಯಾವುದು 17,450. ಸೊ ಈ ಒಂದು ಕಾಲ್ ಆಪ್ಷನ್ನ ಸೆಲ್ ಮಾಡ್ತೀರಾ, ಈ ಒಂದು ಪುಟ್ ಆಪ್ಷನ್ನ ಸೆಲ್ ಮಾಡ್ತೀರಾ. ಅದರ ಮೇಲೆ ನೋಡಿ ಇಲ್ಲಿ 15 ರೂಪಾಯಿ 100 ರೂಪಾಯಿ ಮೇಲೆ ಅಂದರೆ ಇಲ್ಲೊಂದು ಇದನ್ನ ಬೈ ಮಾಡ್ತೀರಾ, 100 ರೂಪಾಯಿ ಕೆಳಗೆ ಅಂದರೆ ಇದನ್ನ ಒಂದು ಬೈ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ 10 ರೂಪಾಯಿ ಸಿಕ್ತು, ಇಲ್ಲೊಂದು 5 ರೂಪಾಯಿ ಸಿಕ್ತು, ಅಪ್ರಾಕ್ಸಿಮೇಟ್ 5 ರೂಪಾಯಿ ಸಿಕ್ತು. ಸೊ 15 ರೂಪಾಯಿ ನಿಮ್ಗೆ ಸಿಕ್ತು. ನಿಮಗೆ 1 to 2% ಏನಿದೆ ಅದರ ರೇಂಜ್ ಒಳಗೆ ಇದೆ. ಸೊ ಈ ರೀತಿ ಮಾಡ್ಬೋದು. ಎಕ್ಸಿಟ್ ಯಾವಾಗ ಆಗ್ತೀರಾ, ಅಕಸ್ಮಾತ್ ಈ 20 ರೂಪಾಯಿ 30 ರೂಪಾಯಿ ಆಗೋಯ್ತು ಅಂದರೆ 50% ಜಾಸ್ತಿ ಆಗೋಯ್ತು ಅಂದಾಗ ನೀವು ಎಕ್ಸಿಟ್ ಮಾಡ್ಕೊಂಡ್ಬಿಡ್ತೀರಾ. 20 ರೂಪಾಯಿ ಅಕಸ್ಮಾತ್ 30 ರೂಪಾಯಿ ಆಗೋಯ್ತು ಅಂತ ಅನ್ಕೊಳ್ಳಿ ಅಕಸ್ಮಾತ್ ಯಾವುದೋ ಒಂದು ಟೈಮಲ್ಲಿ. ಇಲ್ಲಿ ಈ 30 ರೂಪಾಯಿ ಆದರೆ ನಿಮಗೆ 10 ರೂಪಾಯಿ ಲಾಸ್ ಅಂತ ಅನ್ಕೋಬಾರ್ದು ನೀವು. ಯಾಕಂದರೆ ಈ 10 ರೂಪಾಯಿ 70 ಪೈಸೆನೂ ನಿಮಗೆ ಒಂದು 12 ರೂಪಾಯಿ ಆಗಿರ್ಬೋದು, ಅಲ್ಲೊಂದು 2 ರೂಪಾಯಿ ನಿಮಗೆ ಪ್ರಾಫಿಟ್ ವಾಪಸ್ ಬರುತ್ತೆ. ಈ 21 ರೂಪಾಯಿನೂ 8 ರೂಪಾಯಿ ಆಗಿರುತ್ತೆ. ಸೊ ಇಲ್ಲೊಂದು 12 ರೂಪಾಯಿ ವಾಪಸ್ ಬರುತ್ತೆ. ಸೊ ಓವರ್ ಆಲ್ ನಿಮಗೆ ನೋ ಲಾಸ್ ನೋ ಪ್ರಾಫಿಟಲ್ಲಿ ನೀವು ಎಕ್ಸಿಟ್ ಆಗ್ತೀರಾ ಆಲ್ಮೋಸ್ಟ್, ಆಯಿತಾ. ಸೊ ನೋ ಲಾಸ್ ನೋ ಪ್ರಾಫಿಟಲ್ಲಿ ಕೂಡ ಎಕ್ಸಿಟ್ ಆಗ್ತೀರಾ. ಸೊ ಈ ರೀತಿ ಕೂಡ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. ಸೊ ಮಲ್ಟಿಪಲ್ ರೀತಿ ಇದೆ. ಒಂದು ಆಗಲೇ ಹೇಳ್ದಂಗೆ ಒಂದು ನಿಮ್ಮ ಸ್ಟಾಪ್ ಲಾಸ್ ನೋಡ್ಕೊಂಡು ಕೂಡ ಎಕ್ಸಿಟ್ ಆಗ್ಬೋದು, ಅಂದರೆ ಸಪೋರ್ಟ್ ರೇಷನ್ಸ್ ಕೂಡ ಎಕ್ಸಿಟ್ ಆಗ್ಬೋದು, ಅಥವಾ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಈ ರೀತಿ ನಾನು ಸ್ಟ್ರೈಕ್ ಚೂಸ್ ಮಾಡ್ಕೊಂಡು ಬೇಕಾದ್ರೆ ನಾವು ಎಕ್ಸಿಟ್ ಆಗ್ಬೋದು. ಸೊ ಇದೊಂದು ವಿಷಯ. ಓಕೆ. ಸೊ ನಿಮಗೆಲ್ಲ ನಾನು ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಹೇಳ್ಕೊಟ್ಟಿರೋ ಒಂದು ವಿಷಯ, ನಾನು ಏನು ಹೇಳ್ಕೊಟ್ಟೆ ಇವತ್ತು ನಿಮಗೆ ತಿಂಗಳಿಗೆ ಸಂಪಾದನೆ ಮಾಡುವ ಒಂದು ದಾರಿ ಹೇಳ್ಕೊಟ್ಟಿದ್ದೀನಿ. ಇದಕ್ಕೆ ನಿಮ್ಗೆ ಎಷ್ಟು ಬಂಡವಾಳ ಬೇಕು, ಅದಕ್ಕೆ ಪ್ಲಸ್ 30% ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡು ಇರಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಪ್ಲಸ್ ತುಂಬ ದೂರದ್ದು ಆಪ್ಷನ್ಗಳನ್ನ ಸೆಲ್ ಮಾಡಿ ಅಂತ ಹೇಳಿದ್ದೀನಿ. ಬರೀ 1-2% ಮಾತ್ರ ಏಮ್ ಮಾಡಿ ಅಂತ ಹೇಳಿದ್ದೀನಿ. ಸೋಮವಾರ ಬೆಳಗ್ಗೆ 10 ಗಂಟೆ ಮೇಲೆ ಮಾಡಬೇಕು, ಗುರುವಾರ 2-3 ಗಂಟೆ ಒಳಗೆ ನೀವು ಎಕ್ಸಿಟ್ ಆಗಬೇಕು. 2% ಮುಂಚೆನೇ ಬಂದರೂ ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ದೀನಿ. ಸೇಫ್ಟಿ ತುಂಬ ಪ್ರಾಮುಖ್ಯತೆ. ನಾವು ಪ್ರಾಫಿಟ್ ಅಲ್ಲ ಇದರಲ್ಲಿ, ಸೇಫ್ಟಿಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಹೆಂಗೆ ಎಕ್ಸಿಟ್ ಮಾಡೋದು, ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ ಸ್ವಲ್ಪ ನಿಮಗೆ ಹೈ ಲೆವೆಲಲ್ಲಿ. ಪ್ಲಸ್ ಈ ಸ್ಟ್ರಾಟಜಿಯಲ್ಲಿ ಉದ್ದೇಶ ನಮ್ಮದು ಮಂತ್ಲಿ ಇನ್ಕಮ್ಗೋಸ್ಕರ. ನಂತರ 10 ಲಕ್ಷ 15 ಲಕ್ಷ ಬಂಡವಾಳ ಇದೆ, ಈಗಲೇ ನಾನು ಜಾಬ್ ರಿಸೈನ್ ಮಾಡಿದ್ದನ್ನು ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಪೇಪರ್ ಟ್ರೇಡ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಗಳನ್ನ ಹೆಂಗೆ ಮಾಡ್ಬೋದು ಅಂತ. ಆಮೇಲೆ ಒಂದು 5-6 ತಿಂಗಳು ಸಂಪಾದನೆ ಮಾಡಿ, ಒಂದು 6 ತಿಂಗಳು ಸಂಪಾದನೆ ಬಂದ ಮೇಲೆ ನಿಮ್ಗೆ ಆಮೇಲೆ ರಿಸೈನ್ ಮಾಡಿ ಬೇಕಿದ್ರೆ ನೀವು ಫುಲ್ ಟ್ರೆಂಡ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯತೆ ಇರ್ಬೋದೇನೋ. ಸೊ ದಯವಿಟ್ಟು ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ. ಮಾರ್ಕೆಟ್ ಲೈಫ್ ಲಾಂಗ್ ಇರುತ್ತೆ.
ಅದ್ರ ದುಡ್ಡು ನಿಮ್ಮ ಹತ್ರ ಲೈಫ್ ಲಾಂಗ್ ಇರಲ್ಲ ನೀವು ಆ ಥರ ಪಟ್ಟರೆ. ಸೊ ನೀವೇನು ಮಾಡಬೇಕು, ದುಡ್ಡನ್ನು ಸೇಫ್ ಮಾಡ್ಕೊಳ್ಳಿ, ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಧುಮುಕಿ ಮಾಡಿ. ಇವಾಗಲೇ ಧುಮುಕ್ಬಿಟ್ಟು ದುಡ್ಡು ಖಾಲಿ ಆಗ್ಬಿಟ್ಟು ಆಮೇಲೆ ನಾಳೆ ನಾಲೆಡ್ಜ್ ಬಂದರೆ ನಿಮಗೆ ದುಡ್ಡು ಇಲ್ದಿರೋ ಟ್ರೇಡ್ ಮಾಡೋಕ್ಕೆ ದುಡ್ಡು ಇಲ್ದೇ ಇರ್ಬೋದೇನೋ. ಅದಕ್ಕಾಗಿ ದಯವಿಟ್ಟು ಸೇಫ್ಟಿ ಕಡೆ ಫಸ್ಟು ಜ್ಞಾನ ಕೊಡಿ. ಓಕೆನಾ? ಸೇಫ್ಟಿ ಕೂಡ ಯಾವಾಗ ಜ್ಞಾನ ಕೊಡ್ತೀರಾ ಆವಾಗ ನೀವು ಖಂಡಿತ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಈ ಒಂದು ವಿಡಿಯೋ ಮಾರ್ಕೆಟಲ್ಲಿ ಪಾಸಿಬಿಲಿಟಿ ಚಾನ್ಸಸ್ ಇದೆ, ಈ ಥರನೂ ಒಂದಿದೆ ಅಂತ ಹೇಳ್ಕೊಡೋಕ್ಕೋಸ್ಕರ ನಾನು ನಿಮಗೆ ಇದನ್ನು ಪರಿಚಯ ಪಡಿಸಿದ್ದೀನಿ. ದಯವಿಟ್ಟು ನನ್ನ ಹತ್ರ ಆಗಲಿ, ನನ್ನ ಸ್ಟೇಜ್ 1 to ಸ್ಟೇಜ್ 5 ಕೊಡ್ಕೊಂಡು ಅದರಲ್ಲಾದರೂ ಮಾಡಿ, ಅಥವಾ ಬೇರೆಯವ್ರ ಹತ್ರ ಕಲ್ತ್ಕೊಂಡಾದ್ರೂ ಪರವಾಗಿಲ್ಲ, ನಾಲೆಡ್ಜ್ನ ಫಸ್ಟ್ ಗೇನ್ ಮಾಡಿ ಆಮೇಲೆ ಟ್ರೇಡ್ ಮಾಡೋಕ್ಕೆ ಹೋಗಿ. ಓಕೆ, ಸೊ ಮತ್ತೆ ನಾನು ಮುಂದಿನ ಭಾನುವಾರ ನಿಮ್ಗೆ ಗ್ಯಾನ್ ಸೀರೀಸಲ್ಲಿ ಸಿಗ್ತೀನಿ. ಡೈಲಿ ವೀಕ್ಲಿ ಅಂತೂ ನಾನು ಡೈಲಿ ಸಿಗ್ತಾ ಇರ್ತೀನಿ. ಅವಾಗ ಮತ್ತೆ ನೋಡೋಣ. ಅಲ್ಲಿ ತನಕ ಪ್ರಾಫಿಟಬಲ್ ಟ್ರೇಡರ್ ಆಗಿ ಸ್ಟಾಪ್ ಲಾಸ್ ಚಿಕ್ಕದಾಕೊಳ್ಳಿ. ಮತ್ತೆ ಸಿಗೋಣ. ಗುಡ್ ನೈಟ್, ಬಾಯ್.